able to experience the presence of our Lord during these uncertain times. ಈ ಅನಿರ್ದಿಷ್ಟವಾದಂತಹ ಸಮಯಗಳಲ್ಲಿ ನೀವೆಲ್ಲರೂ ಸಹ ಆರೋಗ್ಯವಾಗಿದ್ದು ದೇವರ ಕೃಪೆಯನ್ನು ಅನುಭವಿಸುತ್ತಾ ಇದ್ದೀರೆಂಬುದಾಗಿ ನಾವು ನೆನೆಸುತ್ತೇವೆ. So I am grateful to God and thankful to the organizers, Belgavi Discipleship Academy, Brother Evangelist, Brother Ezekiel Jacob, and the team for this opportunity to share from the word. I pray that the Lord will speak to all of us this evening through the word that He has placed in my heart. ದೇವರ ವಾಕ್ಯವನ್ನು ಕೇಳುವುದಕ್ಕೋಸ್ಕರವಾಗಿ ಅಥವಾ ದೇವರ ವಾಕ್ಯವನ್ನು ಹಂಚುವುದಕ್ಕೆ ನನಗೆ ಅವಕಾಶವನ್ನು ಕೊಟ್ಟಂತಹ ಬೆಳಗಾವಿ ಶಿಷ್ಯತ್ವ ಅಕಾಡೆಮಿಗೂ ಮತ್ತು ಅಲ್ಲಿರುವಂತಹ ಡೀನ್ ಅವರಿಗೂ ಮತ್ತು ಸೌರ ದೇವರ ಸೇವಕರಾದಂತಹ ಸೌರ ಎಜಿಕೇಲ್ ಜೇಕಬ್ ಅವರಿಗೂ ಸಹ ನಾನು ವಂದನೆಗಳನ್ನು ತಿಳಿಸುತ್ತೇನೆ. ಈ ಒಂದು ಸಮಯದಲ್ಲಿ ದೇವರು ನನ್ನ ಹೃದಯದಲ್ಲಿಟ್ಟಂತಹ ವಾಕ್ಯಗಳನ್ನ ನಿಮ್ಮೊಂದಿಗೆ ಹಂಚಲಿಕ್ಕೆ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. The Bible dwells on two prominent themes all the way through the 66 books, the way to God and walk with God. ದೇವರ ವಾಕ್ಯದಲ್ಲಿ 66 ಪುಸ್ತಕಗಳಲ್ಲಿ ಎರಡು ಪ್ರಾಮುಖ್ಯವಾದಂತಹ ವಿಷಯಗಳನ್ನ ಅದು ನಮಗೆ ಕಲಿಸುವಂತದ್ದಾಗಿದೆ. ಮೊದಲನೇದಾಗಿ ದೇವರೊಂದಿಗೆ ಅಥವಾ ದೇವರಿಗೋಸ್ಕರ ಅಥವಾ ದೇವರ ಕಡೆಗಿರುವಂತಹ ಮಾರ್ಗ ಮತ್ತು ದೇವರೊಂದಿಗೆ ನಡೆಸುವಂತ ಜೀವಿತ. The first theme is directed to the lost man who has dead to sin. The second aim to believers, telling him how to walk with God. ಮೊದಲನೆಯ ಒಂದು ಸಾರಾಂಶ ಸತ್ತು ಹೋದಂತಹ ಮನುಷ್ಯನ ಕುರಿತಾಗಿ ಅದು ಮಾತನಾಡುವಂತದ್ದಾಗಿದೆ. ಎರಡನೇ ಒಂದು ಸಾರಾಂಶ ವಿಶ್ವಾಸಿಯು ಆತನು ದೇವರ ಕಡೆಯಲ್ಲಿ ಅಥವಾ ದೇವರಿಗೋಸ್ಕರವಾಗಿ ಹೇಗೆ ಜೀವಿಸಬೇಕೆಂಬುದಾಗಿ ಅದು ಮಾತನಾಡುವಂತದ್ದಾಗಿದೆ. The book of James falls within the second theme. ಯಾಕೋಬನ ಪುಸ್ತಕ ಎರಡನೆಯ ಒಂದು ಪ್ರಸ್ತಾಪದಲ್ಲಿ ನೋಡ್ತೇವೆ. Some insightful individual has called the book of James the Proverbs of the New Testament. In fact, the writing of James and the Solomon's are much alike. ಯಾಕೋಬನ ಪತ್ರಿಕೆಯನ್ನ ಕೆಲವು ಭಕ್ತರು ಹೊಸ ಒಡಂಬಡಿಕೆಯ ಜ್ಞಾನೋಕ್ತಿಗಳು ಎಂಬುದಾಗಿ ಅವರು ಹೇಳಿದ್ದಾರೆ. ಈ ಒಂದು ಪತ್ರಿಕೆಯನ್ನು ಬರೆಯುವಂತಹ ಒಂದು ವಿಧಿ ಮತ್ತು ವಿಧಾನಗಳು ಮತ್ತು ಅದರಲ್ಲಿರುವಂತಹ ಸಾರಾಂಶದ ಕುರಿತಾಗಿ ನಾವು ನೋಡುವಾಗ filled with short exhortations, maxims and proverbs that all talk about how to live for God in a way that is unique and sincere. ಮತ್ತು ಅದ್ವಿತೀಯವಾಗಿ ಯಥಾರ್ಥವಾದ ರೀತಿಯಲ್ಲಿ ನಾವು ಹೇಗೆ ಜೀವಿಸಬೇಕೆಂಬುದಾಗಿ ಜ್ಞಾನೋಕ್ತಿಗಳು ಅಥವಾ ಯಾಕೋಬನ ಪತ್ರಿಕೆ ಅದು ಬಹಳ ಸ್ಪಷ್ಟವಾಗಿ ನಮ್ಮೊಟ್ಟಿಗೆ ಮಾತನಾಡುವಂತದ್ದಾಗಿದೆ. The Apostle James is full of practical teaching for believers. ಅಪೊಸ್ತಲ ಅಂತ ಪತ್ರಿಕೆಯು ಸಂಪೂರ್ಣವಾಗಿ ವಿಶ್ವಾಸಿಗೆ ಪ್ರಾಯೋಗಿಕವಾದಂತಹ ಅಂಶಗಳ ಕುರಿತಾಗಿ ಬೋಧನೆಯ ಕುರಿತಾಗಿ ಮಾತನಾಡುವಂತದ್ದಾಗಿದೆ. The main theme is spiritual maturity, which is the topic that I will be speaking this evening. ಮೊದಲನೆಯ ಅಥವಾ ಪ್ರಾಮುಖ್ಯವಾದಂತಹ ಒಂದು ಪ್ರಸ್ತಾಪ ಆತ್ಮಿಕ ಪರಿಪಕ್ವತೆ ಅಥವಾ ಆತ್ಮಿಕವಾದಂತಹ ಒಂದು ಮೆಚ್ಯೂರಿಟಿ ಅದರ ಕುರಿತಾಗಿ ಸಾಯಂಕಾಲ ವೇಳೆಯಲ್ಲಿ ನಾನು ಮಾತನಾಡಲಿಕ್ಕಿದ್ದೇನೆ. The writer of James wants us, the believers, to know that it is not enough to say with our lips that we have faith. ಯಾಕೋಬನ ಪತ್ರಿಕೆ ಗ್ರಂಥಕರ್ತನು ನಮ್ಮ ಕೇವಲ ತುಟಿಗಳಿಂದ ಮಾತ್ರವೇ ನಾವು ವಿಶ್ವಾಸಿಗಳೆಂಬುದಾಗಿ ಹೇಳಿಕೊಳ್ಳುವಂಥದ್ದು ಮಾತ್ರ ಸಾಕಾಗುವುದಿಲ್ಲ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. We must show that we are saying the truth by the things we do and by the way of live by our works. In short, to say you have faith, prove it. ನಮ್ಮ ಕಾರ್ಯದಿಂದಲೂ ಮತ್ತು ನಮ್ಮ ಎಲ್ಲಾ ವಿಷಯಗಳಿಂದಲೂ ನಮಗಿರುವಂತಹ ನಂಬಿಕೆಯನ್ನ ನಿಮ್ಮ ಕೃತ್ಯಗಳಲ್ಲಿ ಸಾಬೀತುಪಡಿಸಿರೆಂಬುದಾಗಿ ಯಾಕೋಬನು ಹೇಳುತ್ತಾನೆ. This letter does not only tell us to prove that we have faith, real faith in the Lord Jesus Christ. It shows us how or what ways we can do that. ಈ ಪತ್ರಿಕೆಯು ನಮಗೆ ಕೇವಲ ಇರುವಂತಹ ನಂಬಿಕೆಯನ್ನು ಮಾತ್ರವೇ ನೀವು ತೋರ್ಪಡಿಸಬೇಕೆಂಬುದಾಗಿ ಅದು ಹೇಳುವಂಥದ್ದು.
ಕರ್ತನಾದ ಯೇಸು ಕ್ರಿಸ್ತನ ಮೇಲಿರುವಂತಹ ನಂಬಿಕೆಯನ್ನ ನೀವು ಸಾಬೀತುಪಡಿಸಿ ನಿಮ್ಮ ಕ್ರಿಯೆಗಳ ಮುಖಾಂತರವಾಗಿ ತೋರ್ಪಡಿಸಿರಿ, ಸಾಬೀತುಪಡಿಸಿರಿ ಎಂಬುದಾಗಿ ಸಹ ಅದು ಹೇಳುವಂತದ್ದಾಗಿದೆ. We all know that beginning study of book of the Bible is something like preparing for a trip you like to know ahead of time. ಸತ್ಯವೇದದಲ್ಲಿರುವಂತಹ ಪುಸ್ತಕಗಳಲ್ಲಿ ನಾವು ನೋಡ್ತೇವೆ, ಎಲ್ಲವೂ ಸಹ ನಮ್ಮನ್ನು ನಾವು ಆ ಒಂದು ಸಮಯಕ್ಕೋಸ್ಕರವಾಗಿ ಸಿದ್ಧಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಇರುವಂತಹ ಪುಸ್ತಕಗಳು ಎಂಬುದಾಗಿ. Number one, we could say, where you are going? ಮೊದಲನೇದಾಗಿ ನೀನು ಎಲ್ಲಿಗೆ ಹೋಗುತ್ತಾ ಇದ್ದೀ ಅನ್ನುವಂಥದ್ದನ್ನ ತಿಳಿಸುವಂತದ್ದಾಗಿದೆ. Number two, what you can expect to see. ಮತ್ತು ಎರಡನೇದಾಗಿ ನೀನು ಏನನ್ನ ನೋಡುವುದಕ್ಕೋಸ್ಕರವಾಗಿ ನೀನು ಅಪೇಕ್ಷಿಸುತ್ತಾ ಇದ್ದಿ. So let us answer some important questions before we dive into this study. ಈ ಒಂದು ಅಧ್ಯಯನಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ನಾವು ಸ್ವಲ್ಪ ಸಮಯ ಅದರ ಕುರಿತಾಗಿ ನಾವು ನೋಡಿಕೊಳ್ಳೋಣ. Who was James? ಈ ಯಾಕೋಬನು ಯಾರಾಗಿದ್ದನು? To whom did James write? ಯಾಕೋಬನು ಯಾರಿಗೆ ಬರೆಯುತ್ತಾ ಇದ್ದಾನೆ? Why did James write? ಯಾತಕ್ಕೋಸ್ಕರವಾಗಿ ಯಾಕೋಬನು ಬರೆಯುತ್ತಾ ಇದ್ದಾನೆ? When was it written? ಇದು ಯಾವಾಗ ಬರೆಯಲ್ಪಟ್ಟಿದೆ? How can we get the most out of this book? ಈ ಪುಸ್ತಕದಿಂದ ಬಹಳ ಹೆಚ್ಚಾದಂತಹ ವಿಷಯಗಳನ್ನ ಹೇಗೆ ನಾವು ಪಡೆಯಲಿಕ್ಕೆ ಸಾಧ್ಯ? Who was James? ಯಾಕೋಬನು ಯಾರು? There were at least 4 James mentioned in the New Testament. ಹೊಸ ಒಡಂಬಡಿಕೆಯಲ್ಲಿ ಕಡೆ ಪಕ್ಷ 4 ಜನ ಯಾಕೋಬರನ್ನ ನಾವು ನೋಡ್ತೇವೆ. It is most likely James, the brother of Lord, the author of this epistle. ಈ ಯಾಕೋಬನ ಪತ್ರಿಕೆಯ ಗ್ರಂಥಕರ್ತನು ಬಹುಶಃ ಅಥವಾ ಹೆಚ್ಚಾಗಿ ಕರ್ತನಾದ ಯೇಸು ಕ್ರಿಸ್ತನ ಸಹೋದರನಾಗಿರ್ಬೋದೆಂಬುದಾಗಿ ನಾವು ನೋಡ್ತೇವೆ, ಅಥವಾ ಆಗಿದ್ದನು. Even though he humbly identifies himself only as servant of God and of the Lord Jesus Christ, that is James chapter 1 and 1. ಆತನು ತನ್ನ ಕುರಿತಾಗಿ ಕರ್ತನಾದಂತ ಯೇಸು ಕ್ರಿಸ್ತನ ದಾಸನು ಎಂಬುದಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡು ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಆತನು ಹೇಳಿದ್ದಾಗಿಯೂ ಸಹ that Jesus had a brother named James is evident. Matthew chapter 13:55. Sir, somebody can read that one, please. Matthew chapter 55. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯದ 55ನೇ ವಚನದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನಿಗೆ ಯಾಕೋಬನೆಂಬಂತಹ ಒಬ್ಬ ತಮ್ಮನು ಇದ್ದನೆಂಬುದಾಗಿ ನಾವು ಆ ಒಂದು ಭಾಗದಲ್ಲಿ ನಾವು ಓದ್ತೇವೆ. ದಯಮಾಡಿ ಯಾರಾದ್ರೂ ಅದನ್ನ ಓದಬಹುದು. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯದ 55ನೇ ವಚನ. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯದ 55ನೇ ವಚನದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನಿಗೆ ಯಾಕೋಬನೆಂಬಂತಹ ಒಬ್ಬ ತಮ್ಮನು ಇದ್ದನೆಂಬುದಾಗಿ ನಾವು ಸ್ಪಷ್ಟವಾಗಿ ನಾವು ನೋಡುವಂತವರಾಗಿರ್ತೇವೆ. ಕಾರ್ಯಗಳನ್ನು ಮುಗಿಸಿದ ಮೇಲೆ ಅಲ್ಲಿಂದ ಹೊರಟು ಹೋದನು. Jesus had a brother named James, as evident as Matthew chapter 13:55. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 55ನೇ ವಚನದಲ್ಲಿ ನಾವು ನೋಡುವಾಗ ಕರ್ತನಾದಂತ ಯೇಸು ಕ್ರಿಸ್ತನಿಗೆ ಯಾಕೋಬನೆಂಬಂತ ತಮ್ಮನಿದ್ದನೆಂಬುದಾಗಿ ನಾವು ನೋಡ್ತೇವೆ. And secondly, we see he was also a brother of Jude. ಮತ್ತು ಹಾಗೆಯೇ ಯೂದನು ಎಂಬುದಾಗಿ ನಾವು ನೋಡ್ತೇವೆ. And James at first did not believe in Jesus at first. ಯಾಕೋಬನು ಮೊದಲನೇದಾಗಿ ಯೇಸು ಕ್ರಿಸ್ತನನ್ನು ನಂಬಲಿಲ್ಲ. We could see in Gospel of John chapter 7 verse 5. ಅದನ್ನ ಯೋಹಾನ ಸುವಾರ್ತೆ 7ನೇ ಅಧ್ಯಾಯದ chapter 7 verse 5. ಯೋಹಾನ ಸುವಾರ್ತೆ 7ನೇ ಅಧ್ಯಾಯದ 5ನೇ ವಚನದಲ್ಲಿ ಆ ಭಾಗವನ್ನ ನಾವು ಓದುತ್ತೇವೆ. But after the resurrection of Jesus and appearance by Jesus to him, he became a disciple. ಕರ್ತನಾದಂತ ಯೇಸು ಕ್ರಿಸ್ತನ ಪುನರುತ್ಥಾನದ ನಂತರ ಆತನು ಕಾಣಿಸಿಕೊಂಡ ನಂತರದಲ್ಲಿ ಈ ಯಾಕೋಬನು ಯೇಸು ಕ್ರಿಸ್ತನ ಶಿಷ್ಯನಾದನು. Then we have a reference because 1 Corinthians chapter 15 verse 7. ಅದನ್ನ 1 ಕೊರಿಂಥ 15ನೇ ಅಧ್ಯಾಯದ 7ನೇ ವಚನದಲ್ಲಿ ನಾವು ಆ ವಚನ ಭಾಗವನ್ನ ನಾವು ಓದುತ್ತೇವೆ.
especially our Bible students and all, like you have to write your reference it. That's easy for you. You can study in future and kindly write yourselves, please. ದಯಮಾಡಿ ಸತ್ಯವೇದದ ವಿದ್ಯಾರ್ಥಿಗಳೆಲ್ಲರೂ ಸಹ ಆ ಈ ವಚನಗಳ ಭಾಗಗಳನ್ನು ಬರ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಅಧ್ಯಯನಕ್ಕೆ ಅದು ಬಹಳ ಅನುಕೂಲವಾಗ್ತದೆ. Eventually becoming a leader of the church in Jerusalem. Galatians chapter 2 verse 9. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 9ನೇ ವಚನದಲ್ಲಿ ಆತನ ನಂತರದಲ್ಲಿ ಯೆರೂಸಲೇಮ್ ಸಭೆಯ ಆತನು ಹಿರಿಯನು ಸಹ ಆದನೆಂಬುದಾಗಿ ನಾವು ನೋಡ್ತೇವೆ. Keeping in mind that 9ನೇ ವಚನ. Galatians chapter 2 verse 9. Yes. ಗಲಾತ್ಯ 2:9ನಲ್ಲಿ ನಾವು ನೋಡ್ತೇವೆ. ಸಭಾ ಸ್ತಂಭಗಳೆಂದು ಹೆಸರುಗೊಂಡಿರುವ ಯಾಕೋಬ, ಕೇಫ, ಯೋಹಾನರ ಕಂಡು ದೇವರು ನನಗೆ ದಯಪಾಲಿಸಿರುವ ವರವನ್ನು ತಿಳುಕೊಂಡು ಐಕ್ಯವನ್ನು ತೋರಿಸುವುದಕ್ಕಾಗಿ ನನಗೂ ಬಾರ್ನಬನಿಗೂ ಬಲಗೈ ಕೊಟ್ಟು ನೀವು ಅನ್ಯ ಜನರ ಬಳಿಗೆ ಹೋಗಿರಿ, ನಾವು ಸುನ್ನತಿಯವರ ಬಳಿಗೆ ಹೋಗುತ್ತೇವೆ ಎಂದರು. We could see that this is becoming a leader of the church in Jerusalem. ಅಲ್ಲಿ ನಾವು ನೋಡ್ತೇವೆ ಅವರು ನಂತರದಲ್ಲಿ ಯೆರೂಸಲೇಮ್ ಸಭೆಯ ನಾಯಕರು ಆದರು ಎಂಬುದಾಗಿ ನಾವು ಆ ಒಂದು ಭಾಗದಲ್ಲಿ ನಾವು ನೋಡ್ತೇವೆ. Keep in mind that James led the church in Jerusalem during a very difficult time. It was a time of transition, and such times are always upsetting and demanding. ಮನಸ್ಸಲ್ಲಿ ಇಟ್ಕೊಂಡಿರಿ, ಯಾಕೋಬನು ಯೆರೂಸಲೇಮಿನಲ್ಲಿರುವಂತಹ ಸಭೆಯನ್ನು ಬಹಳವಾದಂತಹ ಕಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿ ಅದನ್ನ ಸಭೆಯನ್ನು ಮುನ್ನಡೆಸಿದನು. ಅಂತ ಪರಿಸ್ಥಿತಿಗಳು ಯಾವಾಗಲೂ ಸಹ ಇರುವಂತದ್ದು ಆಗಿದೆ. There were many Christian Jews in Jerusalem who still held the Old Testament law to 21 verse 20. Yeah. ಯೆರೂಸಲೇಮಿನಲ್ಲಿ ಅನೇಕ ಕ್ರೈಸ್ತರಿದ್ದರು. ಅವರು ಇನ್ನೂ ಸಹ ಯೆರೂಸಲೇಮಿನಲ್ಲಿರುವಂತಹ ಕ್ರೈಸ್ತರು ಹಳೆ ಒಡಂಬಡಿಕೆಯ ಧರ್ಮಶಾಸ್ತ್ರವನ್ನು ಇನ್ನೂ ಸಹ ತಮ್ಮ ಜೀವಿತದಲ್ಲಿ ಪಾಲಿಸಿಕೊಳ್ಳುತ್ತಾ ಇದ್ದರು. The temple and its services were still in operation, and the full light of the gospel of the God's grace had not yet dawned. ಅಲ್ಲಿ ದೇವಾಲಯವು ಮತ್ತು ದೇವಾಲಯದಿದ್ದಂತ ಎಲ್ಲಾ ಕಾರ್ಯಕ್ರಮಗಳು ಇನ್ನೂ ಸಹ ಅಸ್ತಿತ್ವದಲ್ಲಿದ್ದವು. ಸುವಾರ್ತೆಯು ಮತ್ತು ಸುವಾರ್ತೆ ಸಂಬಂಧವಾದಂತಹ ವಿಷಯಗಳು ಅಲ್ಲಿ ಅವರು ನಡೆಸುತ್ತಾ ಇರಲಿಲ್ಲ. When Peter was delivered from prison, he sent a special message to James. ಅಲ್ಲಿ ಪೇತ್ರನು ಸೆರೆಮನೆಯಿಂದ ಬಿಡಿಸಲ್ಪಟ್ಟು ಆತನು ಒಂದು ವಿಶೇಷವಾದಂತಹ ಸಂದೇಶವನ್ನ ಕಳುಹಿಸಿದನು. He played an important role in the conference at Jerusalem, Acts chapter 15. ಅಪೊಸ್ತಲ ಕೃತ್ಯ 15ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆತನು ಯೆರೂಸಲೇಮಿನ ಒಂದು ಸಮ್ಮೇಳನದಲ್ಲಿ ಆತನು ಬಹಳ ಪ್ರಾಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸಿದನು. When Paul visited Jerusalem, it was at James that he brought greetings. Acts chapter 21, 18 and 19. ಅಪೊಸ್ತಲ ಕೃತ್ಯ 21ನೇ ಅಧ್ಯಾಯದ 18 ಮತ್ತು 19 ವಚನದಲ್ಲಿ ಪೌಲನು ಯೆರೂಸಲೇಮಿಗೆ ಹೋದಂತ ಸಮಯದಲ್ಲಿ ಯಾಕೋಬನು ತಾನೇ ಆತನಿಗೆ ಆ ಧನ್ಯವಾದಗಳನ್ನು ವಂದನೆಗಳನ್ನು ತಿಳಿಸಿದಂತವನಾಗಿದ್ದನು. Now we could see what kind of man was James. ಈಗ ನಾವು ನೋಡಬಹುದು ಯಾಕೋಬನು ಎಂತಹ ರೀತಿಯಾದಂತಹ ಮನುಷ್ಯನಾಗಿದ್ದನು. Number one, he must have been a deeply spiritual man to gain such a prominence in the church at Jerusalem. ಯೆರೂಸಲೇಮಿನಲ್ಲಿರುವಂತಹ ಸಭೆಯಲ್ಲಿ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆಯುವುದಕ್ಕೋಸ್ಕರವಾಗಿ ಯಾಕೋಬನು ಅಂತಹ ಬಹಳ ಆಳವಾದಂತ ಆತ್ಮಿಕ ವ್ಯಕ್ತಿಯಾಗಿದ್ದನು. Number two, tradition tells us that he was a man of prayer. ಸಂಪ್ರದಾಯ ಅಥವಾ ಇತಿಹಾಸ ನಮ್ಗೆ ಹೇಳ್ತದೆ ಆತನು ಒಬ್ಬ ಪ್ರಾರ್ಥನೆಯ ಮನುಷ್ಯನಾಗಿದ್ದನು. And this man explained the emphasis on prayer in his letter. ಈ ಮನುಷ್ಯನು ತನ್ನ ಒಂದು ಪತ್ರಿಕೆಯಲ್ಲಿ ಪ್ರಾರ್ಥನೆಯ ಕುರಿತಾಗಿ ಬಹಳಷ್ಟು ವಿಷಯಗಳನ್ನ ಆತನು ಒತ್ತಾಯಿಸಿ ಮಾಡಿದ್ದಾನೆ. It was said that he prayed so much his knees were as hard as a camel's. ಮೊದಲನೇದಾಗಿ ಆತನು ಹೇಳುತ್ತಾನೆ, ಆತನು ಎಷ್ಟು ಮಟ್ಟಿಗೆ ಪ್ರಾರ್ಥಿಸಿದನಂತೆ ಆ ವ್ಯಕ್ತಿ ಅಥವಾ ಯಾಕೋಬನ ಕಾಲುಗಳು ಆ ಒಂದು ಒಂಟೆ ಕಾಲುಗಳ ಹಾಗೆ ಅದು ಬಹಳ ರಫ್ ಆಗಿದೆ ಎಂಬುದಾಗಿ ನೋಡ್ತೇವೆ. And again, tradition tells that James was martyred in 68 AD. ನಂತರ ಆ ಒಂದು ಇತಿಹಾಸ ಅಥವಾ
ಶಾಸ್ತ್ರಗಳು ಹೇಳ್ತವೆ ಕ್ರಿಸ್ತ ಶಕ 68ನೇ ಇಸ್ವಿಯಲ್ಲಿ ಯಾಕೋಬನು ಹತಸಾಕ್ಷಿಯಾದನು. That he was cast down from the temple, stoned, then beaten to death with clubs. ಆತನು ಒಂದು ದೇವಾಲಯದ ಬೆಟ್ಟದಿಂದ ತಳ್ಳಲ್ಪಟ್ಟು ನಂತರ ಕಲ್ಲುಗಳಿಂದ ಹೊಡೆಯಲ್ಪಟ್ಟನೆಂಬುದಾಗಿ ನಾವು ಇತಿಹಾಸದಲ್ಲಿ ನೋಡುತ್ತೇವೆ. That as he died, he likewise prayed, Father, forgive them, for they know not what they do. ನಂತರ ಆತನು ಸಹ ಕರ್ತನಾದ ಯೇಸು ಕ್ರಿಸ್ತನ ಹಾಗೆ ಪ್ರಾರ್ಥಿಸಿದನು, ತಂದೆಯೇ ಅವರನ್ನು ಕ್ಷಮಿಸು, ಅವರೇನು ಮಾಡುತ್ತಾರೆಂಬುದು ಅವರು ಅರಿಯರು. To whom did James write this epistle? ಯಾಕೋಬನು ಈ ಪತ್ರಿಕೆಯನ್ನು ಯಾರಿಗೆ ಬರೆಯುತ್ತಾ ಇದ್ದಾನೆ? As we read in James chapter 1 and 1 said, to the 12 tribes which are scattered abroad. ಈ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಹೇಳುವ ಹಾಗೆ ಆತನು 12 ಕುಲಗಳು ಚದರಿ ಹೋದಂತ 12 ಕುಲಗಳು ಅನ್ಯ ದೇಶಗಳಲ್ಲಿ ಚದರಿರುವ ಇಸ್ರಾಯೇಲರ 12 ಕುಲದವರಿಗೆ ಆತನು ಬರೆಯುತ್ತಾ ಇದ್ದಾನೆ. James wrote to Jews living outside the land of Palestine. ಯಾಕೋಬನು ಈ ಪತ್ರಿಕೆಯನ್ನ ಪಾಲೆಸ್ತೀನ್ ಹೊರಗಿರುವಂತಹ ಯಹೂದ್ಯರಿಗೆ ಬರೆಯುತ್ತಾನೆ. And 12 tribes most probably refers to people of Israel, the Jewish nation. 12 ಕುಲಗಳು ಎಂಬುದಾಗಿ ಹೇಳುವಾಗ ಯಹೂದ್ಯ ಜನಾಂಗದಲ್ಲಿರುವಂತಹ 12 ಕುಲಗಳು ಎಂಬುದಾಗಿ ನಾವು ನೋಡ್ತೇವೆ. James wrote his letter to Christian Jews. ಯಾಕೋಬನು ಈ ಪತ್ರಿಕೆಯನ್ನು ಕ್ರೈಸ್ತ ಯಹೂದ್ಯರಿಗೆ ಆತನು ಬರೆಯುತ್ತಾನೆ ಅಥವಾ ಯಹೂದ್ಯ ಕ್ರೈಸ್ತರಿಗೆ ಬರೆಯುತ್ತಾನೆ. First we could see that at least 19 times he addresses them as brethren. ಸುಮಾರು 19 ಸಾರಿ ಅವರನ್ನ ಸಹೋದರರೇ ಎಂಬುದಾಗಿ ಉಲ್ಲೇಖಿಸುತ್ತಾನೆ. That these were brethren in the Lord, not just brethren in the flesh, is even from James chapter 2 verse 1. 2ನೇ ಅಧ್ಯಾಯದ 1ನೇ ವಚನದಲ್ಲಿ ಆತನು ಹೇಳುವ ಹಾಗೆ ಈ ವ್ಯಕ್ತಿಗಳು ಅಥವಾ ಇವರು ನನ್ನ ಸಹೋದರರೇ, ಪ್ರಭಾವವುಳ್ಳ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಎಂಬುದಾಗಿ ಆತನು ಹೇಳ್ತಾನೆ. ಅಂದ್ರೆ ಅವರು ಶಾರೀರಿಕವಾದಂತಹ ಸಹೋದರರಲ್ಲ, ಆತ್ಮಿಕವಾದಂತಹ ಸಹೋದರಾಗಿದ್ದರು. Why did James write this epistle? ಯಾತಕ್ಕೋಸ್ಕರವಾಗಿ ಯಾಕೋಬನು ಈ ಪತ್ರಿಕೆಯನ್ನು ಬರೆಯುತ್ತಾ ಇದ್ದಾನೆ? The epistle suggests that people were having problems in their personal lives and in the church. ಕೆಲವರು ಹೇಳುತ್ತಾರೆ ಜನರಿಗೆ ತಮ್ಮ ಸಭೆಯಲ್ಲಿಯೂ ಮತ್ತು ವೈಯಕ್ತಿಕವಾದಂತಹ ಜೀವಿತದಲ್ಲಿಯೂ ಸಮಸ್ಯೆಗಳು ಇದ್ದಿರಬಹುದು. Number one, they were going through difficult trials. ಮೊದಲನೇದಾಗಿ ಅವರು ಕ್ಲಿಷ್ಟಕರವಾದ ಸಮಯಗಳನ್ನು ಹಾದು ಹೋಗುತ್ತಾ ಇದ್ದರು. Number two, they were facing temptation to sin. ಮತ್ತು ಎರಡನೇದಾಗಿ ಅವರು ಪಾಪ ಮಾಡುವುದಕ್ಕೋಸ್ಕರ ಆ ಶೋಧನೆಗೆ ಅವರು ಒಳಗಾಗುತ್ತಾ ಇದ್ದರು. Number three, they were hearers but not necessarily doers. ಮತ್ತು ಮೂರನೇದಾಗಿ ಅವರು ಕೇಳುವಂತವರು ಮಾತ್ರವೇ ಆಗಿದ್ದರು, ಅವರು ಮಾಡುವಂತವರು ಆಗಿರ್ಲಿಲ್ಲ. Number four, some were catering to the rich, others were oppressed by the rich. ಮತ್ತು ಇನ್ನು ಕೆಲವರು ನಾವು ನೋಡುವಂತಹ ಸಮಯದಲ್ಲಿ ಐಶ್ವರ್ಯತರಿಂದ ಅಥವಾ ಶ್ರೀಮಂತರಿಂದ ಅವರು ತಮ್ಮನ್ನು ತಾವು ತುಳಿತಕ್ಕೆ ಒಳಪಡುತ್ತಾ ಇದ್ದರು. Some were competing for positions in the church. ಮತ್ತು ಕೆಲವರು ಸಭೆಯಲ್ಲಿರುವಂತಹ ಸ್ಥಾನಗಳಿಗೋಸ್ಕರವಾಗಿ ತಮ್ಮನ್ನು ತಾವು ಸ್ಪರ್ಧಿಸಿಕೊಳ್ಳುತ್ತಾ ಇದ್ದರು. Number six, improper use of the tongue was a problem as a worldliness. ಮತ್ತು ಆರನೇದಾಗಿ ಲೌಕಿಕವಾದ ರೀತಿಯಲ್ಲಿ ತಮ್ಮ ಮಾತುಗಳನ್ನು ನಾಲಿಗೆಯನ್ನ ಅಕ್ರಮವಾಗಿ ಅವರು ಉಪಯೋಗಿಸುತ್ತಾ ಇದ್ದರು. Number seven, some were straying from the faith. ಮತ್ತು ಏಳನೇದಾಗಿ ನಾವು ನೋಡುವಾಗ ಕೆಲವರು ನಂಬಿಕೆಯಲ್ಲಿ ಅಪರೂಪಗಳಾಗಿದ್ದರು. Now we can see these problems are not much different from what we are going through today. ನಾವು ನೋಡುವಂತ ಸಮಯದಲ್ಲಿ ಈ ಸಮಸ್ಯೆಗಳು ಈಗ ನಾವು ಹಾದು ಹೋಗ್ತಾ ಇರುವಂತಹ ಈ ಪ್ರಪಂಚದಲ್ಲಿ ಅಷ್ಟೇನು ವ್ಯತ್ಯಸ್ತವಾಗದೇ ಇರಬಹುದು. Number one, are there not in churches people who are suffering for one reasons or another? ಆ ಸಭೆಯಲ್ಲಿರುವಂತಹ ಮೊದಲನೇದಾಗಿ ಸಭೆಯಲ್ಲಿರುವಂತಹ ಜನರು ಒಂದಲ್ಲ ಒಂದು ರೀತಿಯಲ್ಲಿ ಅವರ ಸಂಕಷ್ಟಕ್ಕೆ ಒಳಗಾಗಿದ್ದರು. Number two, are there not members who talk one way but walk another? ಆ ಜನರು
ಒಂದು ರೀತಿಯಲ್ಲಿ ಮಾತನಾಡಿ ಮತ್ತೊಂದು ರೀತಿಯಲ್ಲಿ ನಡೀತಾ ಇದ್ದಿಲ್ಲವೋ? Number 3 is not worldliness as a serious problem. ಮತ್ತು ಮೂರನೇದಾಗಿ ಲೌಕಿಕತೆಯನ್ನ ಗಾಂಭೀರ್ಯವಾದಂತ ಸಮಸ್ಯೆಯಾಗಿ ಅವರು ತೆಗೆದುಕೊಂಡಿರಲಿಲ್ಲ. Number 4 are these are not Christians who cannot control their tongues. ಈ ಜನರು ತಮ್ಮ ನಾಲಿಗೆಯನ್ನು ನಿಯಂತ್ರಣಕ್ಕೆ ತಾರದೇ ಇರುವಂತಹ ಕ್ರೈಸ್ತರಾಗಿರ್ಲಿಲ್ಲವೋ? So now that James, it appears that James is dealing with very update problems. ನಾವು ನೋಡುವಂತ ಸಮಯದಲ್ಲಿ ಯಾಕೋಬನು ಈ ಸಮಸ್ಯೆಗಳಿಗೆ ಆತನ ಪರಿಹಾರವನ್ನ ಬರೆಯುತ್ತಾ ಇದ್ದಾನೆ ಅಂತ. What James telling us is these 5 chapters. ಈ 5 ಅಧ್ಯಾಯಗಳಲ್ಲಿ ಯಾಕೋಬನು ಏನು ಹೇಳ್ತಾ ಇದ್ದಾನೆ? Chapter 1 concerning trials, be joyful; concerning temptations, be informed. ಮತ್ತು 1ನೇ ಅಧ್ಯಾಯದಲ್ಲಿ ಆತ ಹೇಳ್ತಾನೆ, ಪರಿಶೋಧನೆ ತಾಳ್ಮೆಯನ್ನುಂಟು ಮಾಡ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. Be informed concerning the scriptures and be obedient. ಮತ್ತು ದೇವರ ವಾಕ್ಯವನ್ನು ಅನುಸರಿಸಿ ಅದಕ್ಕೆ ವಿಧೇಯರಾಗಿ ನಡೆದುಕೊಳ್ಳಿರಿ. Chapter 2 concerning others, be impartial; concerning works, be genuine. ಮತ್ತು ಇತರರ ವಿಷಯದಲ್ಲಿ ನೀವು ಒಂದು ವ್ಯತ್ಯಸ್ತ ಉಳ್ಳವರಾಗಿರದೆ ಅಥವಾ ನೀವು ಒಂದು ವೇಳೆ ಭೇದ ಭಾವ ಉಳ್ಳವರಾಗಿರದೆ ನೀವು ಯಥಾರ್ಥವುಳ್ಳವರಾಗಿರ್ರಿ. Chapter 3 concerning words, that is be wise. ಮತ್ತು 3ನೇ ಅಧ್ಯಾಯದಲ್ಲಿ ಜ್ಞಾನಿಗಳಾಗಿರ್ರಿ, ನಿಮ್ಮ ಮಾತಿನಲ್ಲಿ ಜ್ಞಾನಿಗಳಾಗಿರ್ರಿ. Chapter 4 concerning desires, that is be humble; concerning attitudes, be nice with people. 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಮನೋಭಾವನೆಗಳ ಕುರಿತಾಗಿ ಜನರೊಟ್ಟಿಗೆ ನೀವು ಬಹಳ ಚೆನ್ನಾಗಿರ್ರಿ ಅಥವಾ ಬಹಳ ಸಾಧಾರಣವಾಗಿರ್ರಿ. Chapter 5 concerning injustice, that is be patient; concerning needs, be prayerful. ಮತ್ತು ಐದನೇದಾಗಿ ನಾವು ನೋಡುವಾಗ ಈ ಅನ್ಯಾಯದ ಕುರಿತಾಗಿ ಸಹ ನೀವು ತಾಳ್ಮೆಯಿಂದ ಇರ್ರಿ. Your internet connection. Yeah. See whichever much time we have to run now. How can we get the most after? Hello? Yeah, please carry on. We must be born again. ನಾವು ಹೊಸದಾಗಿ ಹುಟ್ಟಿರಬೇಕು. Apart from spiritual birth, there can be no spiritual maturity. ವೇಳೆ ಹೊಸದಾಗಿ ಹುಟ್ಟಿದಂತ ಅನುಭವ ಇಲ್ಲದೆ ಇದ್ದರೆ ಆತ್ಮಿಕವಾದಂತ ಪರಿಪಕ್ವತೆ ಇರಲಿಕ್ಕೆ ಸಾಧ್ಯವಿಲ್ಲ. Second, we must honestly examine ourselves in the light of God's word. ಮತ್ತು ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಾವು ನಿಷ್ಠೆಯುಳ್ಳವರಾಗಿ ಪರಿಶೋಧಿಸಿಕೊಳ್ಳಬೇಕು. James compares the word of God to a mirror. ಯಾಕೋಬನು ದೇವರ ವಾಕ್ಯವನ್ನ ಒಂದು ಕನ್ನಡಿಗೆ ಹೋಲಿಸುತ್ತಾನೆ. So we are looking into the divine mirror. ನಾವು ದೈವಿಕವಾದಂತ ಕನ್ನಡಿಯಲ್ಲಿ ನಾವು ನೋಡಿಕೊಳ್ಳುವಂತವರಾಗಿರುತ್ತೇವೆ. And seeing ourselves as we really are. ನಾವು ಹೇಗಿದ್ದೇವೋ ಆ ರೀತಿಯಲ್ಲಿ ನಮ್ಮನ್ನು ನಾವು ನೋಡಿಕೊಳ್ಳುತ್ತೇವೆ. We must be honest about what we see and not merely glance at the image and walk away. ನಾವು ನಮ್ಮ ನೋಡಿಕೊಂಡು ಕೇವಲ ಅದನ್ನು ಮರೆತು ಬಿಟ್ಟು ಹಾಗೆ ದೂರಕ್ಕೆ ಹೋಗದೆ, that we must obey what God teaches no matter the cost. ಎಷ್ಟು ಅದಕ್ಕೆ ಬೆಲೆ ಕೊಡಬೇಕಾದ್ರೂ ಪರವಾಗಿಲ್ಲ, ದೇವರು ನಮಗೆ ಏನನ್ನು ಕಲಿಸುತ್ತಾನೋ ಅದಕ್ಕೆ ನಾವು ವಿಧೇಯರಾಗಿರಲೇಬೇಕು. Importantly, we must be doers of the word and not hearers only. ನಾವು ದೇವರ ವಾಕ್ಯವನ್ನು ಕೇಳುವಂತವರು ಮಾತ್ರವೇ ಆಗಿರದೆ ಅದನ್ನು ಮಾಡುವಂತವರಾಗಿರಬೇಕು. The blessing does not come in studying the word, but in doing the word. ಆಶೀರ್ವಾದ ಎನ್ನುವಂಥದ್ದು ದೇವರ ವಾಕ್ಯವನ್ನು ಕೇಳುವುದರಿಂದ ಮಾತ್ರ ಬರುವುದಿಲ್ಲ ಅಥವಾ ಕಲಿಯುವುದರಿಂದ ಮಾತ್ರ ಬರುವುದಿಲ್ಲ,
ಅದನ್ನು ಮಾಡುವುದರ ಮುಖಾಂತರವಾಗಿ ಬರುವಂತದ್ದಾಗಿದೆ. So we must be prepared for some extra trials and testings. ನಾವು ನಮ್ಮನ್ನು ನಾವು ಹೆಚ್ಚಾದಂತ ಅಥವಾ ಅತ್ಯಧಿಕವಾದಂತ ಪರಿಶೋಧನೆಗಳು ಮತ್ತು ಪರೀಕ್ಷೆಗಳಿಗೋಸ್ಕರವಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡಿರಬೇಕು. So whenever we are serious about spiritual growth, the enemy gets serious about opposing us. ಮತ್ತು ನಾವು ಆತ್ಮಿಕವಾದಂತ ವಿಷಯದಲ್ಲಿ ಗಾಂಭೀರ್ಯವುಳ್ಳವರಾಗಿರುವಾಗ ಶತ್ರುವು ನಮ್ಮನ್ನು ವಿರೋಧಿಸುವುದಕ್ಕೂ ಸಹ ಆತನು ಬಹಳ ಗಾಂಭೀರ್ಯವುಳ್ಳವನಾಗಿರುತ್ತಾನೆ. If you wish to develop patience, you should expect some trials. ನೀವು ತಾಳ್ಮೆಯನ್ನು ಕಂಡುಕೊಳ್ಳಬೇಕಾದ್ರೆ ಅಥವಾ ನಿಮ್ಮ ಜೀವಿತದಲ್ಲಿ ತಾಳ್ಮೆ ಬರಬೇಕೆಂಬುದಾಗಿ ನಿಮಗೆ ನೀವು ಹೆಚ್ಚಾದಂತಹ ಪರಿಶೋಧನೆಗಳನ್ನ ನೀವು ಅಪೇಕ್ಷಿಸಬೇಕು. That we can read in James chapter 1 verse 3. ನಾವು ಅದನ್ನ 1ನೇ ಅಧ್ಯಾಯ ಯಾಕೋಬನ ಪತ್ರಿಕೆ 3ನೇ ವಚನದಲ್ಲಿ ನಾವು ಓದ್ತೇವೆ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. So that we should develop patience, you should expect some trials. ನಾವು ತಾಳ್ಮೆಯನ್ನು ಅಭ್ಯಾಸ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ನಾವು ಕೆಲವು ಪರಿಶೋಧನೆಗಳನ್ನ ಅಪೇಕ್ಷಿಸಬೇಕು. James chapter 1:12 it says, however in the ಅಧ್ಯಾಯ 12ನೇ ವಚನ ಯಾಕೋಬನ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಅದು ಹೇಳುವಂತದ್ದಾಗಿದೆ. however in the end it will be worth it. ನಾವು ನೋಡ್ತೇವೆ ಅದನ್ನು ಸಹಿಸಿಕೊಳ್ಳುವ ನಂತರ ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವೆವು. So we must measure our spiritual growth by the word of God. ನಾವು ನಮ್ಮ ಆತ್ಮೀಕ ಬೆಳವಣಿಗೆಯನ್ನು ಅಥವಾ ಆತ್ಮಿಕ ಪರಿಪಕ್ವತೆಯನ್ನ ದೇವರ ವಾಕ್ಯದಿಂದ ಹೊಂದಿಕೊಳ್ಳತಕ್ಕಂಥವರಾಗಿರಬೇಕು. So we should not measure ourselves by comparing ourselves to other Christians. ಬೇರೆ ಕ್ರೈಸ್ತರೊಟ್ಟಿಗೆ ನಮ್ಮನ್ನು ನಾವು ಹೋಲಿಸುವುದರಿಂದ ನಮ್ಮನ್ನು ನಾವು ಆತ್ಮಿಕ ಜೀವಿತದಲ್ಲಿ ನಮ್ಮ ಮಟ್ಟವನ್ನು ಅಳತೆ ಮಾಡಿಕೊಳ್ಳಬಾರದು. By the word of God and by the Son of God. ನಾವು ದೇವರ ವಾಕ್ಯದ ಮುಖಾಂತರವಾಗಿ ದೈವ ಕುಮಾರನ ಮುಖಾಂತರವಾಗಿ. Now let's see what James writes about spiritual maturity. ಯಾಕೋಬನು ಆತ್ಮಿಕ ಪರಿಪಕ್ವತೆ ಕುರಿತಾಗಿ ಏನು ಬರಿತಾ ಇದ್ದಾನೆಂಬುದಾಗಿ ನಾವು ನೋಡೋಣ. So like chapter 1 of James verse 4, somebody can read that one please. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದ 4ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನಾವು ನೋಡುವಂತವರಾಗ್ತೇವೆ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು ಸರ್ವ ಸುಗುಣವುಳ್ಳವರು ಏನೂ ಕಡಿಮೆ ಇಲ್ಲದವರು ಆಗಿದ್ದೀರಿ. Here because James opens his letter with the theme of spiritual maturity. ಯಾಕೋಬನು ತನ್ನ ಪತ್ರಿಕೆಯನ್ನು ಆತ್ಮಿಕ ಪರಿಪಕ್ವತೆ ಎನ್ನುವಂತಹ ಪ್ರಸ್ತಾಪದೊಂದಿಗೆ ಪ್ರಾರಂಭಿಸುತ್ತಾನೆ. So we can see, we read, and the God's purpose for his children is that they may be mature and complete, not lacking anything. ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ದೇವರ ಮಕ್ಕಳು ಅವರು ಪರಿಪಕ್ವತೆ ಉಳ್ಳವರಾಗಿ ಬೆಳೆಯಬೇಕೇ ಹೊರತು ಆತ್ಮಿಕ ಜೀವಿತದಲ್ಲಿ ಅವರಿಗೆ ಕೊರತೆ ಅನ್ನುವಂಥದ್ದು ಏನು ಸಹ ಇರಬಾರದು. Surely we all want to become a spiritual mature. ಖಂಡಿತವಾಗಿ ಸಹ ನಾವೆಲ್ಲರೂ ಸಹ ಆತ್ಮಿಕ ಪರಿಪಕ್ವತೆ ಉಳ್ಳವರಾಗಿರಬೇಕು. We do not want to remain immature with all the marks of spiritual infancy about us. ನಮ್ಮ ಕುರಿತಾಗಿ ಎಲ್ಲಾ ರೀತಿಯಾದಂತಹ ಆತ್ಮಿಕ ಒಂದು ವಿಷಯಗಳಿದ್ದು ಕೊಂಡು ಸಹ ಆತ್ಮಿಕದಲ್ಲಿ ಅಪರಿಪಕ್ವತೆ ಉಳ್ಳವರಾಗಿ ನಾವು ಜೀವಿಸಬಾರದು. He says that Matthew chapter 5:40, where the word perfect, mature, what then is the process by which we may reach this goal? ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಎಲ್ಲಿ ಆತ್ಮಿಕ ಪರಿಪಕ್ವತೆ ಹೆಚ್ಚಾಗಿರ್ತದೋ ಅಲ್ಲಿ ಆಗ ನಾವು ಆ ಒಂದು ಗುರಿಯನ್ನ ತಲುಪಲಿಕ್ಕೆ ಸಾಧ್ಯ. What is the pathway to maturity? ಈ ಪರಿಪಕ್ವತೆಗೆ ಇರುವಂತಹ ಮಾರ್ಗ
ಅಥವಾ ಹಾದಿ ಏನಾಗಿದೆ? So somebody can read that James chapter 1, 1 to 4 and 1ನೇ ವಚನದಿಂದ 4ನೇ ವಚನ ಯಾಕೋಬನ ಪತ್ರಿಕೆಯನ್ನ ಓದಿಕೊಳ್ಳೋಣ. ದೇವರಿಗೂ ಕರ್ತನಾದ ಯೇಸು ಕ್ರಿಸ್ತನಿಗೂ ದಾಸನಾಗಿರುವ ಯಾಕೋಬನು ಅನ್ಯ ದೇಶಗಳಲ್ಲಿ ಚದರಿರುವ ಇಸ್ರಾಯೇಲ್ 12 ಕುಲದವರಿಗೆ ಬರೆಯುವುದು ನಿಮಗೆ ಶುಭವಾಗಲಿ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ. ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ. What we read in this is the pathway to maturity. ನಾವೀಗ ಏನು ಓದಿದ್ದೇವೆಯೋ ಅದುವೇ ನಮ್ಮ ಆತ್ಮೀಕ ಪರಿಪಕ್ವತೆಗೆ ಇರುವಂತಹ ಒಂದು ಹಾದಿಯಾಗಿದೆ. Number one, we can see we must begin by entering God's family by placing our faith in Christ as Savior and Lord. ಮೊಟ್ಟ ಮೊದಲನೇದಾಗಿ ನಾವು ನೋಡುವಾಗ ನಾವು ಕರ್ತನಾದಂತ ಯೇಸು ಕ್ರಿಸ್ತನ ಮೇಲನ್ನು ನಮ್ಮ ಸ್ವಂತ ರಕ್ಷಕನು ಒಡೆಯನು ಎಂಬುದಾಗಿ ಅಂಗೀಕಾರ ಮಾಡಿ ಆಗ ನಾವು ದೇವರ ಕುಟುಂಬದೊಳಗೆ ನಾವು ಪ್ರವೇಶಿಸಬೇಕು. We can see in verse 2, this implies a new and a wonderful relationship. It means being a child of God and a member of his family. ನಂತರ ಇದು ಬಹಳ ಅದ್ಭುತವಾದಂತಹ ಒಂದು ಸಂಬಂಧವನ್ನ ಅದು ಉಂಟು ಮಾಡುವುದಾಗಿದೆ. ನಾವು ದೇವರ ಮಗುವಾಗಿ ದೇವರ ಕುಟುಂಬದಲ್ಲಿ ಒಂದು ಅಂಗವಾಗಿ ಮಾರ್ಪಡುತ್ತೇವೆ. No one can grow up into Christ and become mature who has not first been born into his family. ಯಾವನ ಆದರೂ ಯಾರೇ ಆದರೂ ಸಹ ವ್ಯಕ್ತಿ ದೇವರ ಕುಟುಂಬದಲ್ಲಿ ಹುಟ್ಟದೆ ಆತನ ಆತ್ಮಿಕವಾಗಿ ಪರಿಪಕ್ವತೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. Secondly, we see we must recognize our family relationships and responsibilities. ಮತ್ತೆ ಎರಡನೇದಾಗಿ ನಾವು ನಮ್ಮ ಕುಟುಂಬದ ಒಂದು ಜವಾಬ್ದಾರಿಕೆಗಳನ್ನ, ನಮ್ಮ ಕುಟುಂಬದ ಒಂದು ವಿಷಯಗಳನ್ನ ಮತ್ತು ನಮ್ಮ ಕುಟುಂಬದ ಜವಾಬ್ದಾರಿಕೆಗಳನ್ನ ನಾವು ಗುರುತಿಸಿಕೊಳ್ಳಬೇಕು ಅಥವಾ ಪರಿಗಣಿಸಬೇಕು. In the same verse 2, he says that not only was James himself a child of God, but he wrote to other children of God who were, of course, his brothers and sisters in God's family. ಇಲ್ಲಿ ಕೇವಲ ಯಾಕೋಬನು ಮಾತ್ರವೇ ದೇವರ ಮಗುವಾಗಿದ್ದ, ಆದ್ರೆ ಆತನು ತನ್ನ ನಂಬಿಕೆಯ ಮುಖಾಂತರವಾಗಿ ದೇವರ ಒಂದು ಕುಟುಂಬದಲ್ಲಿ ಇರುವಂತ ಎಲ್ಲಾ ಸಹೋದರ ಸಹೋದರಿಯರಿಗೂ ಸಹ ಆತನು ಬರೆಯುವಂತವನಾಗಿದ್ದಾನೆ. And Ephesians chapter 3, 14 and 15, he says that all Christians everywhere are my brothers and sisters. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನದಲ್ಲಿ ಎಲ್ಲಾ ಕಡೆಯಲ್ಲಿರುವ ಎಲ್ಲಾ ಕ್ರೈಸ್ತರು ಸಹ ನನ್ನ ಸಹೋದರ ಸಹೋದರಿಯರು ಎಂಬುದಾಗಿ ಆತನು ಹೇಳುತ್ತಾನೆ. What a privilege this is. ಇದು ಎಂತ ಒಂದು ಅವಕಾಶವಾಗಿದೆ. But what responsibility it places upon us also. ಮತ್ತು ಅದು ನಮ್ಮ ಮೇಲೆ ಎಂತ ಜವಾಬ್ದಾರಿಯನ್ನು ಸಹ ಹೇರುವಂತದ್ದಾಗಿದೆ. To become spiritually mature, we must recognize our family relationships and enjoy fellowship with those who are our brothers and sisters in Christ. ಮತ್ತು ನಾವು ಆ ಒಂದು ಕುಟುಂಬದ ಒಂದು ಸಂಬಂಧವನ್ನು ಆನಂದಿಸುವುದಕ್ಕೆ ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿರುವಂತ ಎಲ್ಲಾ ಸಹೋದರ ಸಹೋದರಿಯರನ್ನು ಸಹ ಒಂದೇ ಕುಟುಂಬ ಎಂಬುದಾಗಿ ನಾವು ಪರಿಗಣಿಸಬೇಕು. We must seek the grace of humility. ನಾವು ಆ ಒಂದು ತಗ್ಗಿಸುವಿಕೆಯ ಕೃಪೆಯನ್ನ ನಾವು ಹುಡುಕಬೇಕು. And chapter 1 and verse it says that James, a servant of God and of the Lord Jesus Christ. 1ನೇ ಅಧ್ಯಾಯ 8ನೇ ವಚನದಲ್ಲಿ ಯಾಕೋಬನು ಹೇಳುತ್ತಾನೆ, ಆ ಕರ್ತನಾದ ಯೇಸು ಕ್ರಿಸ್ತನ ದಾಸನು ಎಂಬುದಾಗಿ ಆತನು ಹೇಳುತ್ತಾನೆ. 1ನೇ ಅಧ್ಯಾಯ 1ನೇ ವಚನದಲ್ಲಿ. He could have said James, brother of our Lord, or James, bishop of Jerusalem, but having emphasizing our Lord's deity and note the words of God and of the Lord Jesus Christ, he chose to introduce himself as a servant. ಒಂದು ವೇಳೆ ಯಾಕೋಬನು ನಾನು ಕರ್ತನಾದ ಯೇಸು ಕ್ರಿಸ್ತನ ತಮ್ಮನು ಅಥವಾ ಯೆರೂಸಲೇಮಿನಲ್ಲಿರುವಂತಹ ಸಭೆಯ ಮೇಲ್ವಿಚಾರಕನು ಅಥವಾ ಬಿಷಪ್ ಎಂಬುದಾಗಿ ತನ್ನನ್ನು ಕುರಿತಾಗಿ ತಾನು ಹೇಳ್ಕೊಳ್ಬಹುದಾಗಿ, ಆದ್ರೆ ಆತನೇನ್ ಹೇಳ್ತಾನೆ, ದೇವರಿಗೂ ಕರ್ತನಾದ ಯೇಸು ಕ್ರಿಸ್ತನಿಗೂ ದಾಸನು ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ದೈವತ್ವವನ್ನ ಆತನ ಎತ್ತಿ ತೋರಿಸುತ್ತಾ ಇದ್ದಾನೆ. Here we can see what a humility. ಇಲ್ಲಿ ನಾವು ನೋಡ್ತೇವೆ ಎಂತ ಒಂದು ದೀನತೆ.
It is submission Godward and manward, as we say in ಮತ್ತು Ephesians chapter 4. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡಿದ ಹಾಗೆ ದೇವರ ಕಡೆಗೆ ಮನುಷ್ಯರ ಕಡೆಗೆ ಇರುವ ಎಂತ ಒಂದು ದೀನತೆಯನ್ನ ಆತನು ತೋರಿಸುವಂತವನಾಗಿದ್ದಾನೆ. We must take our place as a slave. ನಾವು ನಮ್ಮ ಸ್ಥಳವನ್ನು ಅಥವಾ ನಮ್ಮ ಒಂದು ಸ್ಥಾನವನ್ನ ಒಂದು ದಾಸನ ಒಂದು ಸ್ಥಾನವಾಗಿ ನಾವು ತೆಗೆದುಕೊಳ್ಳಬೇಕು. When Jesus calls himself the servant of God, he means that he is his slave. ಕರ್ತನಾದ ಯೇಸು ಕ್ರಿಸ್ತನ ದಾಸನೆಂಬುದಾಗಿ ಯೇಸು ಕ್ರಿಸ್ತ ಆತನನ್ನು ತಾನು ಕರೆದುಕೊಳ್ಳುವಾಗ ಆತನು ಕ್ರಿಸ್ತನ ಗುಲಾಮನೆಂಬುದಾಗಿ ಆತನ ತನ್ನನ್ನು ಪರಿಗಣಿಸಿಕೊಳ್ಳುತ್ತಾನೆ. This implies absolute obedience. ಯಾಕೋಬನು ಸಂಪೂರ್ಣವಾದಂತಹ ವಿಧೇಯತೆಯನ್ನು ಅದನ್ನು ತೋರಿಸುತ್ತಾ ಇದ್ದಾನೆ. A slave knows no law but the word of his master. ಈ ದಾಸನಿಗೆ ತನ್ನ ಯಜಮಾನನ ವಾಕ್ಯವನ್ನು ಅಥವಾ ಮಾತನ್ನು ಹೊರತುಪಡಿಸಿ ಬೇರೆ ಯಾವುದು ಸಹ ಆತನಿಗೆ ಇಲ್ಲ. And then we see he has no rights of his own. His master literally owns him. ಅವನಿಗೆ ತನ್ನ ಮಾತಿನಲ್ಲಿ ಯಾವ ಸ್ವಂತಿಕೆ ಇಲ್ಲ. ಅವನೆಲ್ಲ ವಿಷಯದಲ್ಲಿ ಸಹ ಯಜಮಾನನೇ ಮಾಲೀಕನಾಗಿರುತ್ತಾನೆ. To be slave also implies utter loyalty pledged to his master. ತನ್ನ ದಾಸನು ತನ್ನ ಒಡೆಯನಿಗೆ ಸಂಪೂರ್ಣವಾದಂತ ನಿಷ್ಠೆಯನ್ನ ಸಂಪೂರ್ಣವಾದಂತ ದೀನತೆಯನ್ನ ತೋರಿಸುವಂತವನಾಗಿರುತ್ತಾನೆ. His own profit and even his comforts do not matter. What a privilege to be slave of the Lord Jesus. ಅವನ ಸ್ವಂತ ಆ ಒಂದು ಐಷಾರಾಮ್ಯವಾಗಲಿ ಸ್ವಂತ ಯಾವುದು ಸಹ ಅದು ವಿಷಯವಾಗುವುದಿಲ್ಲ. ಯೇಸು ಕ್ರಿಸ್ತನ ದಾಸನಾಗುವಂಥದ್ದು ಎಂತ ಶ್ರೇಷ್ಠವಾದಂತ ಅವಕಾಶವಾಗಿದೆ. We must expect our faith to be tested and must submit to the Lord in all his dealings with us. ನಮ್ಮ ನಂಬಿಕೆಯನ್ನು ಪರೀಕ್ಷಿಸುವುದಕ್ಕೆ ಒಪ್ಪಿಸಿಕೊಟ್ಟು ನಮ್ಮೆಲ್ಲಾ ವಿಷಯಗಳಲ್ಲಿ ಆತನ ಒಂದು ಪರೀಕ್ಷೆಗೆ ನಮ್ಮನ್ನು ಒಳಪಡಿಸಿಕೊಳ್ಳಬೇಕು. So James takes this up in verses 2, 3, 4 and verse 12. What do we learn here about trials and testings? About God? 3, 4, 12ನೇ ವಚನದಲ್ಲಿ ಯಾಕೋಬನು ಹೇಳುವಂತ ಸಮಯದಲ್ಲಿ ನಾವು ಇದರ ಮುಖಾಂತರವಾಗಿ ನಾವು ಏನನ್ನ ಕಲಿತೇವೆ, ಪರೀಕ್ಷೆಗಳು ಪರಿಶೋಧನೆಗಳ ಕುರಿತಾಗಿ ನಾವು ಏನನ್ನ ಕಲಿತೇವೆ. About God's dealings with us with a view to our ultimate spiritual maturity. ನಮ್ಮ ಕಟ್ಟ ಕಡೆ ಆತ್ಮಿಕ ಬೆಳವಣಿಗೆಗೋಸ್ಕರವಾಗಿ ದೇವರ ಆ ಒಂದು ಬೋಧನೆಯನ್ನು ಅಥವಾ ದೇವರ ಒಂದು ವ್ಯವಹಾರವನ್ನು ನಾವು Number one, we must expect trials and even welcome them. ನಾವು ಅದನ್ನ ಗುರುತಿಸಿ ನಾವು ಅದನ್ನ ಆಮಂತ್ರಿಸುವಂತವರಾಗಿರಬೇಕು. This does not mean that we shall like them, but we shall rejoice because of the purpose behind them. ಅದರ ಅರ್ಥ ನಾವಾಗಿರಬಾರ್ದೆಂಬುದಾಗಿಲ್ಲ, ಅದರ ಹಿಂದೆ ಇರುವಂತ ಉದ್ದೇಶದಲ್ಲಿ ನಾವು ಆನಂದಿಸುವಂತವರಾಗಿರಬೇಕು. Trials often come suddenly. ಪರಿಶೋಧನೆಗಳು ಕೆಲವು ಸಾರಿ ತಕ್ಷಣವೇ ಬರುವಂತದ್ದಾಗಿದೆ. We fall into them. ನಾವು ಅದರಲ್ಲಿ ಬಿದ್ದು ಹೋಗ್ತೇವೆ. How true to live this is. ನಾವು ಹೇಗೆ ಜೀವಿಸಬೇಕೆಂಬುದಾಗಿ ಹೇಳುತ್ತದೆ. Trials and testings are varied. ಪರೀಕ್ಷೆಗಳು ಮತ್ತು ಪರಿಶೋಧನೆಗಳು ಎನ್ನುವಂಥದ್ದು ವ್ಯತ್ಯಸ್ತವುಳ್ಳಂತದ್ದಾಗಿದೆ. There are different kinds of testings. ಈ ಬೇರೆ ಬೇರೆ ರೀತಿಯಾದಂತಹ ಪರೀಕ್ಷೆಗಳಿವೆ. They may be physical, they may be touch our affections, they may have to do with the loss of possessions. ಒಂದು ವೇಳೆ ಕೆಲವು ಸಾರಿ ಅದು ನಮ್ಮ ಶಾರೀರಿಕವಾಗಿ ಆಗಿರ್ಬೋದು, ಕೆಲವು ಸಾರಿ ನಮಗೆ ಬೇಕಾದಂತ ವಿಷಯಗಳನ್ನ ಅದು ಸ್ಪರ್ಶಿಸಬಹುದು, ಕೆಲವು ಸಾರಿ ನಮ್ಮ ಆಸ್ತಿ ಪಾಸ್ತಿಗಳ ಮೇಲೆ ಸಹ ಅದು ಪರೀಕ್ಷೆ ಬರ್ತದೆ. Think of Job or Paul or those we read about in Hebrews chapter 11. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಾವು ಓದುವಂತಹ ಯೋಬನಾಗಲಿ ಪೌಲನಾಗಲಿ ಅಬ್ರಹಾಮನಾಗಲಿ ಇವರ ಕುರಿತಾಗಿ ನೀವು ಯೋಚನೆ ಮಾಡಿ. What were the trials God's servants experienced? ಯಾವ ರೀತಿಯಾದಂತಹ ಆ ಒಂದು ಪರಿಶೋಧನೆಗಳನ್ನ ದೇವರ ಸೇವಕರು ಅನುಭವಿಸಿದರು. And number 4, we could see when trials come, it is our faith which is tested. ಈ ಪರಿಶೋಧನೆಗಳು ಬಂದಾಗ ನಮ್ಮ ನಂಬಿಕೆಗೆ ಅದು ಪರೀಕ್ಷೆ ಉಂಟಾಗುತ್ತದೆ. Faith is the principle of our new life. ನಂಬಿಕೆ ಎನ್ನುವಂಥದ್ದು
ನಮ್ಮ ಹೊಸ ಜೀವಿತದ ಒಂದು ತತ್ವವಾಗಿದೆ. We are believers. The righteous will live by faith in First Peter chapter 1:7. That the greatness of your faith being much more precious than gold that perish, that though it is tested by fire, may be found to praise, honor, and glory at the revelation of Jesus Christ. And to read the whole of Hebrews chapter 11, we could see. ನಾವು ವಿಶ್ವಾಸಿಗಳಾಗಿರೋದ್ರಿಂದ ನಾವು ನಂಬಿಕೆಯಿಂದಲೇ ಬದುಕುವಂತವರಾಗಿರ್ತೇವೆ ಮತ್ತು ನಮ್ಮ ನಂಬಿಕೆಯು ಯಾವ ರೀತಿಯಲ್ಲಿ ಒಂದು ಬಂಗಾರ ಪುಟಕ್ಕೆ ಹಾಕಿ ಶೋಧಿಸಲ್ಪಡ್ತದೆಯೋ ಅದಕ್ಕಿಂತಲೂ ಸಹ ಅಮೂಲ್ಯವಾದಂತಹ ನಮ್ಮ ನಂಬಿಕೆಯು ಅನೇಕ ರೀತಿಯಾದಂತಹ ಪರಿಶೋಧನೆಗಳಿಂದ ಶೋಧಿಸಲ್ಪಡುವಂತದ್ದಾಗಿದೆ. We have a great assurance because we know God is working out his purposes for us and in us with a view to our maturity. ನಮಗೆ ಶ್ರೇಷ್ಠವಾದಂತಹ ಒಂದು ನಿರೀಕ್ಷೆ ಇದೆ. ನಮ್ಮ ಒಂದು ಪರಿಪಕ್ವತೆಗೋಸ್ಕರವಾಗಿ ದೇವರು ವಿಭಿನ್ನವಾದಂತಹ ಪರೀಕ್ಷೆಗಳಿಂದ ನಮ್ಮನ್ನು ಪರೀಕ್ಷಿಸುವಂತವನಾಗಿರುತ್ತಾನೆ. The testing may be long and hard. ಒಂದು ವೇಳೆ ನಮಗಿರುವಂತಹ ಪರೀಕ್ಷೆಗಳು ಬಹಳ ಉದ್ದವಾಗಿ ಬಹಳ ಹೆಚ್ಚು ದಿನಗಳವರೆಗೂ ಮತ್ತು ಬಹಳ ಕಠಿಣವಾಗಿ. Let the process go on until the work is complete. ಆ ಒಂದು ಕೆಲಸವು ಅದು ನೆರವೇರದವರೆಗೂ ಸಹ ಅದು ಬಹಳ ದಿನಗಳವರೆಗೆ ಆ ಒಂದು ಪ್ರಕ್ರಿಯೆ ಹಾದು ಹೋಗುತ್ತಾ ಇರ್ತದೆ. The length of the process is seen in the first part of that. The result of the process is in the last part of the verse of chapter 1 verse 4. 1ನೇ ಅಧ್ಯಾಯದ 4ನೇ ವಚನದಲ್ಲಿ ನಾವು ನೋಡುವ ಹಾಗೆ ಅದರ ಉದ್ದದ ಪ್ರಕ್ರಿಯೆ ಬಹಳ ಉದ್ದವಾಗಿರ್ತದೆ ಮತ್ತು ಅದರ ಫಲಿತಾಂಶವು ಆ ಉದ್ದದ ಅಂತ್ಯದಲ್ಲಿ ಇರುವಂತದ್ದಾಗಿದೆ. When faith testing is completed, we shall be blessed. ಆ ನಂಬಿಕೆಯ ಪರೀಕ್ಷೆಯು ಮುಗಿದು ಹೋದ ನಂತರ ನಾವು ಧನ್ಯರಾಗಿರುತ್ತೇವೆ. And see verse 12, he said, blessed is the man who endures temptation. 12ನೇ ವಚನವನ್ನು ನಾವು ನೋಡ್ತೇವೆ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. That we could see here, he will receive the crown of life which the Lord has promised to us. ಇಲ್ಲಿ ಕರ್ತನು ನಮಗೆ ವಾಗ್ದಾನ ಮಾಡಿರುವಂತಹ ಜೀವವೆಂಬ ಜಯಮಾಲೆಯನ್ನ ಅವನು ಪಡೆದುಕೊಳ್ಳುತ್ತಾನೆ. Finally, we could see, now let's move on and look into the marks of maturity. ಮತ್ತು ಕೊನೆಯದಾಗಿ ನಾವು ಆ ಪರಿಪಕ್ವತೆಯ ಗುರುತುಗಳನ್ನ ನಾವು ನೋಡಿಕೊಳ್ಳೋಣ. There are the practices we must put into place in our lives in order to be transformed into his image. ನಾವು ನಮ್ಮ ಜೀವಿತಗಳನ್ನ ಆತನ ಸಾರೂಪ್ಯಕ್ಕೆ ಬೆಳೆಯುವವರೆಗೂ ಸಹ ಆ ಒಂದು ಪ್ರಕ್ರಿಯೆಯಲ್ಲಿ ನಾವು ಮುಂದುವರಿತಾ ಇರಬೇಕು. And when we live in this way, God can change us, not from the outside in, but from the inside out. ನಾವು ಈ ರೀತಿಯಾಗಿ ಜೀವಿಸುವಾಗ ನಮ್ಮನ್ನು ದೇವರು ಹೊರಗಿನಿಂದ ಒಳಗೆ ಬದಲಾಯಿಸುತ್ತಿಲ್ಲ, ಆದ್ರೆ ಒಳಗಿನಿಂದ ಹೊರಗಿನ ತನಕ ನಮ್ಮನ್ನು ಬದಲಾಯಿಸುವಂತವನಾಗಿರುತ್ತಾನೆ. It is these kinds of people that world needs to see, these kind of real people, not the socials that are parroted about our television screens and magazine covers. ಈ ರೀತಿಯಾದಂತಹ ಜನರನ್ನ ಲೋಕವು ನೋಡಿ ಅದು ಗುರುತಿಸುವಂತದ್ದಾಗಿದೆ, ಕೇವಲ ಆ ಟೆಲಿವಿಷನ್ ಅಲ್ಲಿ ಮ್ಯಾಗಝಿನ್ ಅಲ್ಲಿ ಬರುವಂತಹ ವಿಷಯಗಳ ರೀತಿಯಲ್ಲಿ ಅಲ್ಲ. It is these kinds of people who will be able to witness to the world about the love of God. ಈ ರೀತಿಯಾದಂತಹ ಜನರು ಹೊರಗೆ ಕ್ರಿಸ್ತನ ಪ್ರೀತಿಯ ಕುರಿತಾಗಿ ಸಾಕ್ಷೀಕರಿಸುವಂತವರಾಗಿರುತ್ತಾರೆ. Number one, a mature person perceives under pressure. ಮೊದಲನೇ ಅಂಶದಲ್ಲಿ ನಾವು ನೋಡುವಂತಹ ಸಮಯದಲ್ಲಿ ಪರಿಪಕ್ವತೆ ಉಳ್ಳಂತಹ ವ್ಯಕ್ತಿ, ಆ ವ್ಯಕ್ತಿಯು ಆತನು ಆ ಒಂದು ಆನಂದವನ್ನ ಪಡೆದುಕೊಳ್ಳುತ್ತಾನೆ. Most of us want to respond to struggles this way. ಮತ್ತು ಈ ರೀತಿಯಾಗಿ ಆತನು ಒಂದು ಹೋರಾಟಕ್ಕೆ ಸ್ಪಂದಿಸ್ತಾನೆ. We don't want to go to the distance. We search for the easy way out, for the path of least resistance. ಮತ್ತು ನಾವು ಅದರಿಂದ ದೂರಕ್ಕೆ ಓಡಿ ಹೋಗುವುದಿಲ್ಲ, ಆ ಸರಳವಾದ ರೀತಿಯಲ್ಲಿ ನಾವು ಅದನ್ನು ಸರಳವಾಗುವುದಕ್ಕೋಸ್ಕರವಾಗಿ ಓಡಿ ಹೋಗುವುದಿಲ್ಲ, ಹೇಗೂ ಅದನ್ನು ಎದುರಿಸಲಿಕ್ಕೆ
ನಾವು ಶಕ್ತಿಯುಳ್ಳವರಾಗಿರ್ತೇವೆ. How do we respond to problems? ನಾವು ಸಮಸ್ಯೆಗಳಿಗೆ ನಾವು ಪ್ರತಿಸ್ಪಂದಿಸ್ತಾ ಇದ್ದೇವೆಯೋ, Are there opportunities to grow? ಅಥವಾ ಅದು ನಾವು ಬೆಳಿಲಿಕ್ಕಾಗುವಂತೆ ಅದು ನಮಗೆ ಅವಕಾಶವಾಗಿದೆಯೋ? Chances to demonstrate God's sufficiency. ದೇವರ ಆ ಒಂದು ಸಾಮರ್ಥ್ಯವನ್ನು ತೋರ್ಪಡಿಸುವುದಕ್ಕೋಸ್ಕರವಾಗಿ ದೇವರ ತಾನೇ ಆತನ ಸಾಕ ಎಂಬುದಾಗಿರದಂತಹ ಎಲ್ಲಾ ರೀತಿಯ ವಿಷಯಗಳಿದೆಯೋ? If we are to be followers of His, we must face our struggles with courage and hope, demonstrating faith in the midst of our battles. ನಮ್ಮ ಎಲ್ಲಾ ರೀತಿಯಾದಂತಹ ಹೋರಾಟಗಳಲ್ಲಿ ನಮ್ಮ ನಂಬಿಕೆಯನ್ನು ತೋರ್ಪಡಿಸುತ್ತಾ ನಾವು ಆ ಒಂದು ನಂಬಿಕೆಯಲ್ಲಿ ಬೆಳೆಯುವಂತವರಾಗಿರಬೇಕು. So we find strength to perceive in two ways. ನಾವು ಎರಡು ರೀತಿಯಲ್ಲಿ ಹಿಂಬಾಲಿಸುವುದಕ್ಕೆ ಬಲವನ್ನು ಪಡೆದುಕೊಳ್ಳುತ್ತೇವೆ. One, having faith, trusting in God's to deliver us. ಒಂದು ನಂಬಿಕೆಯನ್ನಿಟ್ಟುಕೊಂಡು ದೇವರು ನಮ್ಮನ್ನು ಬಿಡಿಸುತ್ತಾನೆಂಬಂತ ನಂಬಿಕೆಯಿಂದ, believing in His promises and His faithfulness, and that He will provide for our ultimate good in all that we encounter. ನಾವು ಎಲ್ಲಾ ವಿಷಯಗಳಲ್ಲಿ ಸಹ ನಾವು ಆತನ ಜೊತೆಗೆ ಪ್ರತಿಸ್ಪಂದಿಸುವುದಕ್ಕೆ ಸಾಧ್ಯವಾಗುವಂತೆ ಎಲ್ಲವನ್ನು ಸಹ ಒದಗಿಸುತ್ತಾನೆಂಬಂತಹ ನಂಬಿಕೆಯಿಂದ ನಾವಿರುವಂತರಾಗಿರ್ತೇವೆ. Number two, being a patient. ಎರಡನೇದಾಗಿ ತಾಳ್ಮೆಯುಳ್ಳವರಾಗಿ, seeing things from an eternal perspective. ನಾವು ನಿತ್ಯತ್ವದ ದೃಷ್ಟಿಕೋನದಿಂದ ವಿಷಯಗಳನ್ನು ನೋಡುವುದರ ಮುಖಾಂತರವಾಗಿ. Number two, a mature person is prepared to meet the needs of others. ಒಬ್ಬ ಪರಿಪಕ್ವತೆಯುಳ್ಳಂತಹ ವ್ಯಕ್ತಿ, ಮೂರನೇದಾಗಿ ನಾವು ನೋಡ್ತೇವೆ, ಆತನ ಇತರ ವ್ಯಕ್ತಿಗಳ ಅವಶ್ಯಕತೆಗಳನ್ನು ಪೂರೈಸುತ್ತಾನೆ. So James chapter 2 verse 8 will say that if you really keep the royal law found in scripture, love your neighbor as yourselves, you are doing right. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯದ 8ನೇ ವಚನದಲ್ಲಿ ನೋಡ್ತೇವೆ, ಆದರೂ ಶಾಸ್ತ್ರಕ್ಕೆ ಸರಿಯಾಗಿ ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕೆಂಬ ರಾಜಾಜ್ಞೆಯನ್ನು ನೀವು ನೆರವೇರಿಸುತ್ತಿದ್ದರೆ ನೀವು ಒಳ್ಳೆಯದನ್ನೇ ಮಾಡುವವರು. If there is any one mark of the mature Christian that would most immediately bear the resemblance of Jesus, it is others. ಯಾವುದಾದ್ರೂ ಈ ರೀತಿಯಾದಂತಹ ಪರಿಪಕ್ವತೆಯ ಗುರುತುಗಳು ಒಬ್ಬ ವ್ಯಕ್ತಿಯಲ್ಲಿದ್ದರೆ ಆ ವ್ಯಕ್ತಿಯು ಕರ್ತನಾದಂತ ಯೇಸು ಕ್ರಿಸ್ತನನ್ನ ತೋರ್ಪಡಿಸುವಂತ ಪ್ರತಿಬಿಂಬಿಸುವಂತವನಾಗಿರುತ್ತಾನೆ. But not merely service to others, the recognition of others. ಕೇವಲ ಇತರಿಗೋಸ್ಕರವಾಗಿ ಸೇವೆ ಮಾಡುವಂತದ್ದು ಮಾತ್ರವೇ ಅಲ್ಲ, ಇತರಿಂದಲೂ ಸಹ ಆತನು ಗುರುತಿಸಲ್ಪಟ್ಟುವಂತವನಾಗಿರ್ತಾನೆ. Jesus, despite his position and his mission, never seems to be above those around them. ಕರ್ತನಾದಂತ ಯೇಸು ಕ್ರಿಸ್ತನು ತನ್ನ ಎಲ್ಲಾ ರೀತಿಯಾದಂತಹ ಒಂದು ಅಧಿಕಾರ, ತನ್ನ ಎಲ್ಲಾ ರೀತಿಯಾದಂತಹ ವಿಷಯಗಳಿದ್ದರೂ ಸಹ ಅದೆಲ್ಲವನ್ನು ಸಹ ಬಿಡುಗಡೆಯಿಂದ ಎಣಿಸಲಿಲ್ಲ. Is always in amongst them, seeing their failures, healing and their sickness. ಮತ್ತು ಆತನು ಅವರೆಲ್ಲರ ಒಂದು ಒಂದು ವಿಷಯಗಳನ್ನು ನೋಡಿಯೂ ಸಹ ಅವರ ಕಾಯಿಲೆಗಳನ್ನು ಮತ್ತು ಅವರೆಲ್ಲಾ ರೀತಿಯ ಬಲಹೀನತೆಗಳನ್ನ ಆತನು ವಾಸಿ ಮಾಡುತ್ತಾ ಇದ್ದನು. So he was doing forgiving their sins. ನಂತರ ಆತನು ಅವರ ಪಾಪಗಳನ್ನು ಸಹ ಆತನು ಕ್ಷಮಿಸುತ್ತಾ ಇದ್ದನು. Jesus always seems to notice that those around him ignore the outcast, the woman, the child, the blind or ill. ಮತ್ತು ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಹೊರದಬ್ಬಲ್ಪಟ್ಟಂತಹ ಜನರನ್ನು, ಅಂದ್ರೆ ಆ ಸ್ತ್ರೀಯನ್ನ ಮತ್ತು ಮಕ್ಕಳನ್ನ, ಸತ್ತಂತವರನ್ನ ಆತನು ವಾಸಿ ಮಾಡಿದನು. Jesus is aware of the needs of those around him. ಓ ಕರ್ತನಾದಂತ ಯೇಸು ಕ್ರಿಸ್ತನು ಆತನ ಸುತ್ತಲಿದ್ದಂತಹ ಜನರ ಅವಶ್ಯಕತೆಗಳನ್ನ ಆತನು ಸಂಧಿಸಿದನು. So when you and I become like that, we will be mature. ನಾನು ಮತ್ತು ನೀನು ಆ ರೀತಿಯಾಗಿ ಆಗುವಾಗ ನಾವು ಪರಿಪಕ್ವತೆ ಉಳ್ಳವರಾಗಿರ್ತೇವೆ. So we prepare to meet the needs of others in two ways. ನಾವು ಎರಡು ರೀತಿಯಲ್ಲಿ ಇತರ ಅವಶ್ಯಕತೆಗಳನ್ನ ನಾವು ಪೂರೈಸುವಂತರಾಗಿರ್ತೇವೆ. Number one, by listening and watching with a servant's eyes and ears, are you seeking opportunities to serve? ಮೊದಲನೇದಾಗಿ ಸೇವಕನ ಕಿವಿಯುಳ್ಳವನು, ಕಣ್ಣುಳ್ಳವನಾಗಿ
ಇತರರ ಅವಶ್ಯಕತೆಗಳಿಗೋಸ್ಕರವಾಗಿ ನಾವು ಸೇವಿಸುವಂತರಾಗಿರ್ತೇವೆ. Number two, by serving those who others neglect, we are surrendered by opportunities to serve if we are willing to go to those whom others ignore. ಮತ್ತೆ ಎರಡನೇದಾಗಿ ಇತರರಿಂದ ತಿರಸ್ಕರಿಸಲ್ಪಡುವಂತಹ ಜನರ ಬಳಿಗೆ ಹೋಗಿ ಅವರಿಗೆ ಸೇವೆ ಮಾಡುವಂತದ್ದಾಗಿದೆ. Number three, we could see a mature person is protective of his speech. ಮತ್ತು ಮೂರನೇದಾಗಿ ನಾವು ನೋಡ್ತೇವೆ, ಒಬ್ಬ ಪರಿಪಕ್ವತೆ ಉಳ್ಳಂತಹ ವ್ಯಕ್ತಿಯು ತನ್ನ ಮಾತುಗಳನ್ನ ಆತನು ಕಾಪಾಡಿಕೊಳ್ಳುವಂತನಾಗಿರ್ತಾನೆ. So we all stumble in many ways. If anyone is never at fault in what he says, he is a perfect man, able to keep his whole body in check. James chapter 3 verse 2. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯದ 2ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನಾವು ಓದ್ತೇವೆ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯದ 2ನೇ ವಚನದಲ್ಲಿ, ನನ್ನ ಸಹೋದರರೇ, ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. Our careless speech gets us into a lot of trouble that the mature avoid. ಒಂದು ಕಾಳಜಿ ಇಲ್ಲದೆ ಇರುವಂತಹ ಒಂದು ಮಾತು ನಮ್ಮನ್ನು ಅನೇಕ ಸಮಸ್ಯೆಗಳಿಗೆ ನಮ್ಮನ್ನು ನಡೆಸುವಂತದ್ದಾಗಿದೆ. ಆದ್ರೆ ಪರಿಪಕ್ವತೆ ಉಳ್ಳಂತ ವ್ಯಕ್ತಿಯು ಅದನ್ನ ತಡಿತಾನೆ. I suppose there is no easier measure of person's maturity than assessing how they use their speech. ಒಬ್ಬ ವ್ಯಕ್ತಿಯು ತನ್ನ ಮಾತುಗಳನ್ನು ಹೇಗೆ ಉಪಯೋಗಿಸುತ್ತಾನೆ ಎನ್ನುವುದರ ಮೇಲೆ ಆ ವ್ಯಕ್ತಿಯ ಪರಿಪಕ್ವತೆಯನ್ನು ಅಳೆಯುತ್ತೇವೆ. ಅದಕ್ಕಿಂತ ಸುಲಭವಾದಂತಹ ಬೇರೆ ಮಾರ್ಗವಿಲ್ಲ. When I think of mature, wise people, the one characteristic that leaps into my mind is how slow they are to speak, how circumspect. ಒಬ್ಬ ವ್ಯಕ್ತಿಯು ಎಷ್ಟರ ಮಟ್ಟಿಗೆ ಪರಿಪಕ್ವ ಆಗಿದ್ದಾನೆ ಅಂದ್ರೆ, ಆ ವ್ಯಕ್ತಿ ಎಷ್ಟರ ಮಟ್ಟಿಗೆ ಆ ಪರಿಸ್ಥಿತಿಯಲ್ಲಿ ನಿಧಾನಗತಿಯಲ್ಲಿ ಮಾತನಾಡುತ್ತಾನೋ ಅದರ ಮೇಲೆ ಆತನ ಪರಿಪಕ್ವತೆ ಎಷ್ಟು ಎಂಬುದಾಗಿ ಗೊತ್ತಾಗುತ್ತದೆ. They are not interrupting people to get their opinion aired. ಅಥವಾ ಇನ್ನೊಬ್ಬರ ಆ ಒಂದು ಒಪಿನಿಯನ್ ಅಥವಾ ಅವರ ಒಪ್ಪಿಗೆಯನ್ನು ಅವರು ಅಡ್ಡಿಪಡಿಸಿ ತಾವು ಮಾತನಾಡೋದಿಲ್ಲ. They are not insulting those who disagree with them. ಅವರೊಟ್ಟಿಗೆ ಒಪ್ಪಿಕೊಳ್ಳದೆ ಇರುವಂತಹ ಜನರನ್ನ ಅವರು ತಾತ್ಸಾರ ಮಾಡೋದಿಲ್ಲ ಅಥವಾ ಕೀಳಾಗಿ ನೋಡುವುದಿಲ್ಲ. They are not turning disagreements on issues into personal attacks. ಆ ಒಂದು ವೈಯಕ್ತಿಕವಾಗಿ ಆಕ್ರಮಣಕ್ಕೆ ಅವರು ಯಾವುದೇ ರೀತಿಯಾದಂತಹ ಒಪ್ಪಿಗೆಯನ್ನು ತೋರಿಸುವುದಿಲ್ಲ. Mature people are quick to listen, slow to speak. ಪರಿಪಕ್ವತೆ ಉಳ್ಳಂತಹ ಜನರು ಮಾತನಾಡುವುದಕ್ಕೆ ನಿಧಾನವಾಗಿಯೂ ಕೇಳಿಸಿಕೊಳ್ಳುವುದಕ್ಕೆ ಅವರು ತೀಕ್ಷ್ಣವುಳ್ಳವರಾಗಿರುತ್ತಾರೆ. What are some ways you and I abuse our speech? Some ways we have shown our immaturity. ನಾನು ಮತ್ತು ನೀವು ಯಾವ ರೀತಿಯಲ್ಲಿ ನಮ್ಮ ಮಾತುಗಳನ್ನು ತೋರ್ಪಡಿಸಿದ್ದೇವೆ, ನಮ್ಮ ಪರಿಪಕ್ವತೆಯನ್ನು ನಾವು ತೋರ್ಪಡಿಸಿದ್ದೇವೆ. That we use our speech wisely, that we show proper respect and give the benefit the doubt. ನಾವು ನಮ್ಮ ಮಾತುಗಳನ್ನ ಸರಿಯಾದ ರೀತಿಯಲ್ಲಿ ಗೌರವಾನ್ವಿತವಾಗಿ ನಾವು ಮಾತನಾಡುವಾಗ ನಮ್ಮ ಗೌರವವನ್ನು ಮತ್ತೆ ಎಲ್ಲಾ ರೀತಿಯಂತ ವಿಷಯಗಳನ್ನು ತೋರಿಸುವಂತವರಾಗಿರ್ತೇವೆ. How many of us have spread gossip under the guise of Christian concern? ಕ್ರೈಸ್ತರನ್ನು ಕುರಿತಾಗಿ ನಮ್ಮಲ್ಲಿ ಎಷ್ಟು ಜನ ಈ ಊಹಾಪೋಹಮುಖವಾದಂತಹ ವಿಷಯಗಳನ್ನ ನಾವು ಹರಡಿದ್ದೇವೆ. How many of us have let careless words affect or slander Christian brothers and sisters? ನನ್ನ ಪ್ರಿಯ ಸಹೋದರ ಸಹೋದರಿಯರಿಗೋಸ್ಕರವಾಗಿ ಎಷ್ಟು ಜನರು ಚಾಡಿಯ ಮಾತುಗಳನ್ನ ಹೇಳಿದ್ದೇವೆ. So protect our speech means several things. Here are few to dwell on. ನಮ್ಮ ಮಾತುಗಳನ್ನು ಕಾಪಾಡಿಕೊಳ್ಳೋದಂದ್ರೆ ನಮ್ಮ ಮಾತುಗಳ ಕುರಿತಾಗಿ ಜಾಗೃತಿ ವಹಿಸುವಂತದ್ದು. Number say listening twice as long as we talk. ನಾವು ಎಷ್ಟು ಮಾತನಾಡ್ತೇವೆ ಅದಕ್ಕಿಂತ ಹೆಚ್ಚಾಗಿ 2 ಸಾರಿ ನಾವು ಕೇಳಿಸಿಕೊಳ್ಳಬೇಕು. Not having to respond immediately when we are questioned or attacked. ನಾವು ಆಕ್ರಮಿಸಲ್ಪಟ್ಟಾಗ ಅಥವಾ ನಾವು ಪ್ರಶ್ನಿಸಲ್ಪಟ್ಟಾಗ ತಕ್ಷಣವೇ ನಾವು ಅದಕ್ಕೆ ಪ್ರತಿಕ್ರಿಯಿಸಬಾರದು.
It means thinking seriously before we speak. ನಾವು ಮಾತನಾಡುವುದಕ್ಕಿಂತ ಮುಂಚಿತವಾಗಿ ಆಲೋಚನೆ ಮಾಡಿ ಗಾಂಭೀರ್ಯವಾಗಿ ಮಾತನಾಡಬೇಕು. It means always keeping our Hello? Yes, please. Once again, please. It means always keeping a word. It means not using our speech. Yeah. ನಾವು ನಮ್ಮ ಮಾತುಗಳನ್ನ It means always keeping a word. ನಾವು ಯಾವಾಗಲೂ ಸಹ ನಮ್ಮ ಮಾತುಗಳನ್ನ ಕಾಪಾಡಿಕೊಳ್ಳಬೇಕು. It means being respectful with our words. ನಮ್ಮ ಮಾತುಗಳಿಂದ ಯಾವಾಗಲೂ ಸಹ ಗೌರವಯುತವಾಗಿ ಮಾತನಾಡಬೇಕು. Number 4, very important. The mature person is a peacemaker. James chapter 4 verse 1. 4ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ನೋಡ್ತೇವೆ, ಒಬ್ಬ ಪರಿಪಕ್ವತೆ ಉಳ್ಳಂತಹ ವ್ಯಕ್ತಿಯು ಆತನು ಸಮಾಧಾನ ಪಡಿಸುವಂತವನಾಗಿದ್ದಾನೆ. ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಟ ನಿಮ್ಮ ಇಂದ್ರಿಯಗಳಲ್ಲಿ ಬರುವ ಭೋಗಾಶಗಳಿಂದಲೇ ಅಲ್ಲವೇ? So we live in a culture that is intoxicated with rights, my rights and your rights, their rights and our rights. ನಾವು ಜೀವಿಸುವಂತಹ ಒಂದು ಪ್ರಪಂಚದಲ್ಲಿ ನನ್ನ ಹಕ್ಕು, ನಿನ್ನ ಹಕ್ಕು, ಅವರ ಹಕ್ಕು ಎಂಬಂತಹ ಈ ಹಕ್ಕುಗಳ ಒಂದು ಹೋರಾಟದಿಂದಲೇ ಇರುವಂತದ್ದಾಗಿದೆ. We are constantly worried that someone will violate our rights. ನಮ್ಮ ಹಕ್ಕುಗಳನ್ನು ಯಾರಾದ್ರೂ ತೆಗೆದು ಹಾಕ್ತಾರ ಅಥವಾ ವಿರೋಧಿಸ್ತಾರ ಎಂಬುದಾಗಿ ಅದರ ಕುರಿತಾಗಿ ಯೋಚನೆ ಮಾಡ್ತಾ ಇರ್ತೇವೆ. Yet we see in scripture that Christians are to be embody the exact opposite attitude. ಆದರೆ ಕ್ರೈಸ್ತನು ಅದಕ್ಕೆ ತದ್ವಿರುದ್ಧವಾದಂತಹ ಒಂದು ಭಾವನೆಯೊಂದಿಗೆ ಜೀವಿಸುವಂತವನಾಗಿರಬೇಕು. We are to joyfully lay down our rights to our brothers and sisters. We are to be gladly welcome opportunity to serve others by depriving ourselves. ನಮ್ಮನ್ನು ನಾವು ತಗ್ಗಿಸಿಕೊಂಡು ನಮ್ಮ ಸಹೋದರ ಸಹೋದರಿಗೋಸ್ಕರ ನಮ್ಮ ಹಕ್ಕುಗಳನ್ನ ನಾವು ತೊರೆಯುವಂತವರಾಗಿರಬೇಕು. There are two immature, sinful sources of conflict between Christians discussed in James chapter 4. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಎರಡು ರೀತಿಯಾದಂತಹ ವಿಷಯಗಳ ಕುರಿತಾಗಿ ಕ್ರೈಸ್ತರ ಬಗ್ಗೆ ಚರ್ಚಿಸಲ್ಪಟ್ಟಿದೆ. And we could see the selfishness, chapter 4 verse 2 and 3. 4ನೇ ಅಧ್ಯಾಯ 2 ಮತ್ತು 3ನೇ ವಚನದಲ್ಲಿ ಈ ಸ್ವಾರ್ಥತೆಯನ್ನು ನಾವು ನೋಡ್ತೇವೆ. And like chapter 4, 11 and 12, judging others. ಮತ್ತು 11 ಮತ್ತು 12ನೇ ವಚನದಲ್ಲಿ ಇತರರಿಗೆ ನ್ಯಾಯ ತೀರಿಸುವಂತಹ ವಿಷಯವನ್ನು ನಾವು ನೋಡ್ತೇವೆ. And then we see the mature Christian always confronts sin. ನಾವು ಪರಿಪಕ್ವತೆ ಉಳ್ಳಂತ ಕ್ರೈಸ್ತನು ಯಾವಾಗಲೂ ಸಹ ಪಾಪವನ್ನು ಎದುರಿಸುವಂತವನಾಗಿರುತ್ತಾನೆ. But he does so in love and in person, in private, without talking to everyone other than the person in sin. ಪಾಪದಲ್ಲಿರುವಂತಹ ವ್ಯಕ್ತಿಗಳನ್ನು ಹೊರತುಪಡಿಸಿ ಎಲ್ಲರೊಟ್ಟಿಗೂ ಸಹ ಆ ಒಬ್ಬ ಪರಿಪಕ್ವತೆ ಉಳ್ಳಂತ ಕ್ರೈಸ್ತನು ನಿಧಾನವಾಗಿ ಸಮಾಧಾನವಾಗಿ ಶಾಂತತೆಯಿಂದ ಮಾತನಾಡುವಂತವನಾಗಿರುತ್ತಾನೆ. Questions a peacemaker asks, ಒಬ್ಬ ಸಮಾಧಾನ ಪಡಿಸುವಂತವನು ಕೇಳುತ್ತಾನೆ, what is my true motive in this conflict? ಈ ಒಂದು ಹೋರಾಟದಲ್ಲಿ ನನ್ನ ನಿಜವಾದಂತಹ ಉದ್ದೇಶ ಏನು? If the motive is anything other than the truth of God or the love of other brothers, I should seek peace. ಒಂದು ವೇಳೆ ನನ್ನ ಒಂದು ಸಮಾಧಾನ ಅಥವಾ ಒಂದು ಹೋರಾಟ ದೇವರಿಗೋಸ್ಕರವಾಗಿ ಅಥವಾ ಇತರ ಸಹೋದರಿಗೋಸ್ಕರವಾಗಿ ಆಗಿರುವುದಾದ್ರೆ ನನ್ನ ಸಮಾಧಾನವನ್ನು ಕಾಪಾಡಿಕೊಳ್ಳಬೇಕು. And who are the people I am in conflict with? ನಾನು ಯಾರೊಟ್ಟಿಗೆ ಹೋರಾಟದಲ್ಲಿದ್ದೇನೆ? Are they mature believers? ಅವರು ಪರಿಪಕ್ವತೆ ಉಳ್ಳಂತ ವಿಶ್ವಾಸಿಗಳ? If not, how can I deal with this situation so that their faith is strengthened rather than weakened? ಒಂದು ವೇಳೆ ನಾನು ಯಾವ ರೀತಿಯಲ್ಲಿ ನಾನು ಇದರಲ್ಲಿ ಹೋರಾಡ್ತಾ ಇದ್ದೇನೆ, ಅವರ ಒಂದು ಆತ್ಮಿಕತೆ ಹೆಚ್ಚಾಗ್ತಾ ಇದೆಯಾ ಅಥವಾ ಬಲಹೀನತೆ ಆಗ್ತಾ ಇದೆಯಾ? And a mature person is a prayerful. James chapter 5 verse 16. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯದ 16ನೇ ವಚನದಲ್ಲಿ ಒಬ್ಬ ಪರಿಪಕ್ವತೆ ಉಳ್ಳಂತಹ ಒಬ್ಬ ಕ್ರೈಸ್ತನು ಆತನು ಪ್ರಾರ್ಥನಾ ಪೂರ್ವಕ ಉಳ್ಳಂತಹ ಒಬ್ಬ ಕ್ರೈಸ್ತನಾಗಿರುತ್ತಾನೆ. A prayer of righteous man is powerful and effective.
ನೀತಿವಂತನ ಪ್ರಾರ್ಥನೆಯು ಅದು ಶಕ್ತಿಶಾಲಿಯಾಗಿರುವಂತದ್ದಾಗಿರ್ತದೆ ಅಥವಾ ಅದು Perhaps- ಆಸಕ್ತಿವಂತವಾಗಿರ್ತದೆ. Perhaps no aspect of the Christian life is more diligently sought, more frequently taught, and so purely practiced as prayer. ಒಬ್ಬ ಪರಿಪಕ್ವತೆ ಉಳ್ಳಂತ ಕ್ರೈಸ್ತರ ಜೀವಿತವು ಅದು ಬಹಳವಾಗಿ ಅದು ಪ್ರಾಯೋಗಿಕವಾಗಿ ಎಲ್ಲಾ ವಿಷಯದಲ್ಲಿ ಸಹ ಅದು ಸರಿಯಾದ ರೀತಿಯಲ್ಲಿ ಇರುವಂತದ್ದಾಗಿದೆ. I say this is at minimum from my own perspective. ಆತನು ಹೇಳ್ತಾನೆ ಇದು ನನ್ನ ಸ್ವಂತ ದೃಷ್ಟಿಕೋನದಿಂದ ಬಹಳ ಕಡಿಮೆ ಆಗಿರುತ್ತದಾಗಿದೆ. Prayer is the most difficult pursuit of my life as a Christian. ಒಬ್ಬ ಕ್ರೈಸ್ತನಾಗಿ ನನ್ನ ಜೀವಿತದಿಂದ ಬಹಳಷ್ಟು ಒಂದು ಕಡಿಮೆ ಆಗಿರುವಂತದ್ದಾಗಿರುತ್ತೆ. Study, teaching, worship, evangelism, all these are the easy by comparison. ಎಲ್ಲ ಕಲಿಯುವಂತದ್ದು, ಸುವಾರ್ತೆ ಸಾರುವಂತದ್ದು, ಬೋಧಿಸುವಂತದ್ದು ಸಹ ಹೋಲಿಸಿದ್ರೆ ಅದು ಕಡಿಮೆ ಆಗಿರುವಂತದ್ದಾಗಿದೆ. Why? I wonder, perhaps I think because success in prayer. ಯಾಕೆಂದ್ರೆ ನನಗೆ ಆಶ್ಚರ್ಯ ಆಗ್ತದೆ, ಯಾಕಂದ್ರೆ ಇದು ಪ್ರಾರ್ಥನೆಯಲ್ಲಿ ಮಾತ್ರವೇ ಸಾಫಲ್ಯವಾಗಲಿಕ್ಕೆ ಸಾಧ್ಯ. Like all other areas of our Christian life, truly demands that I empty myself. ಕ್ರೈಸ್ತಿಯ ಜೀವಿತದ ಎಲ್ಲಾ ಕ್ಷೇತ್ರಗಳಲ್ಲಿ ಸಹ ನನ್ನನ್ನು ನಾನು ಬರಿದು ಮಾಡಿಕೊಳ್ಳುವಂತೆ ಅದು ನನಗೆ ಡಿಮ್ಯಾಂಡ್ ಮಾಡುತ್ತದೆ. I can serve others and secretly pat myself on the back. ನಾನು ಇತರರನ್ನ, ನನ್ನ ಹಿಂದೆ ಇರುವಂತವರನ್ನ ರಹಸ್ಯವಾಗಿ ನನ್ನವರಿಗೆ ಸೇವೆ ಮಾಡಬಹುದು. I can become learned and wise and inwardly boast at my accomplishments. ನನ್ನ ಒಂದು ನೆರವೇರಿಸುವಿಕೆಯಲ್ಲಿ ಸಂತೋಷ ಪಡಬಹುದು, ಆಂತರ್ಯದಲ್ಲಿ ನಾನು ಉಲ್ಲಾಸ ಪಡಬಹುದು. Prayer is more important than preaching. ಪ್ರಸಂಗ ಮಾಡೋದಕ್ಕಿಂತಲೂ ಸಹ ಹೆಚ್ಚಾದಂತದ್ದಿದೆ. It is more important than singing. ಹಾಡುವುದಕ್ಕಿಂತಲೂ ಸಹ ಹೆಚ್ಚಾದಂತದ್ದಿದೆ. It is more important than giving. ಕೊಡುವುದಕ್ಕಿಂತಲೂ ಸಹ ಹೆಚ್ಚಾದಂತ ಪ್ರಾಮುಖ್ಯತೆ ಇದೆ. Because these things without prayer are merely my own accomplished anyway and do not draw glory to God. ಹೇಗೂ ಸಹ ಇದನ್ನು ಪ್ರಾರ್ಥನೆ ಇಲ್ಲದೆ ಮಾಡೋದಾದ್ರೆ ನಾನು ದೇವರಿಗೆ ಮಹಿಮೆಯನ್ನು ತರದೆ ನನ್ನನ್ನೇ ಮಹಿಮೆ ಪಡಿಸಿಕೊಳ್ಳುತ್ತೇನೆ. R.A. Torrey says we are too busy to pray and so we are too busy to have power. We have a great deal with activity but we accomplish little. Many services but few conversions, much machinery but few results. R.A. Torrey ಹೇಳ್ತಾರೆ, ನಾವು ಬಹಳ ಹೆಚ್ಚಾಗಿ ಪ್ರಾರ್ಥನೆ ಮಾಡುವಾಗ ಬಹಳ ಹೆಚ್ಚಾಗಿ ಸೇವೆ ಮಾಡ್ಲಿಕ್ಕೆ ಆಗ್ತದೆ. ಈ ರೀತಿಯಲ್ಲಿ ಬಹಳವಾಗಿ ನಾವು ಕೆಲಸ ಮಾಡುವಂತ ಸಮಯದಲ್ಲಿ ಬಹಳವಾಗಿ ನಾವು ದೇವರಿಗೋಸ್ಕರ ಸೇವೆ ಮಾಡ್ಲಿಕ್ಕೆ ಸಾಧ್ಯ. And in closing, yes, the lesson that we must learn from this study that we all God's dealings with us, we are not view process only, but we are to see the finished product spiritually matured. ನಾವು ಈ ಒಂದು ಪಾಠದಿಂದ ನಾವು ಕಲಿಯಬೇಕಂತ ವಿಷಯವೇನೆಂದ್ರೆ ನಾವು ದೇವರ ಒಂದು ಪರಿಪಕ್ವತೆಯ ಜೀವಿತದ ಮುಖಾಂತರವಾಗಿ ನಾವು ಇನ್ನೂ ಹೆಚ್ಚಾಗಿ ಪಕ್ವತೆ ಉಳ್ಳವರಾಗಿ ನಾವು ಬೆಳೆಯುವಂತವ್ರು, ಕಲಿಯುವಂತವರಾಗಿರಬೇಕು. Remember, not everyone who grows old grows up. ನೆನಪಲ್ಲಿಟ್ಕೊಳ್ಳಿ, ಯಾರೆಲ್ಲ ಹೆಚ್ಚಾಗಿ ವಯಸ್ಸಿನಲ್ಲಿ ಬೆಳೀತಾರ ಅವರೆಲ್ಲರೂ ಸಹ ಹೆಚ್ಚಾಗಿ ಬಲ ಹೊಂದಿದವರು ಎಂಬುದಾಗಿ ಅಲ್ಲ. But mature believers are ಆದ್ರೆ ಪರಿಪಕ್ವತೆ ಉಳ್ಳಂತ ವಿಶ್ವಾಸಿಗಳು happy Christian despite the trials we face. ಅನೇಕ ಕಷ್ಟಗಳು, ಸಮಸ್ಯೆಗಳು ಬಂದಾದ್ರೂ ಸಹ ಅವರು ಸಂತೋಷವುಳ್ಳಂತ ಕ್ರೈಸ್ತರಾಗಿರ್ತಾರೆ. Useful Christians overcoming the temptation that cross our path. ನಮ್ಮ ಒಂದು ಮಾರ್ಗವನ್ನು ಎದುರಿಸುವಂತಹ ಎಲ್ಲಾ ರೀತಿಯಂತ ಶೋಧನೆಗಳನ್ನು ಜಯಿಸುವಂತವರಾಗಿರುತ್ತಾರೆ. Christians who help encourage others and build their local churches. ಕ್ರೈಸ್ತರು ಇತರರನ್ನು ಪ್ರೋತ್ಸಾಹಿಸುವಂತವರು ಅಥವಾ ತಮ್ಮ ಸಭೆಗಳನ್ನ ಮತ್ತು ಇತರರನ್ನ ಪ್ರೋತ್ಸಾಹಿಸುವಂತವರಾಗಿರುತ್ತಾರೆ. Where are we in our maturity? ನಾವು ಸಹ ನಮ್ಮ ಪರಿಪಕ್ವತೆಯಲ್ಲಿ ಇರೋಣ. Have you let God guide us and change us since we have been a Christian? ನಾವು ಕ್ರೈಸ್ತರಾಗಿರೋದ್ರಿಂದ ದೇವರು ತಾನೇ ನಮ್ಮನ್ನು ನಡೆಸಲಿ, ನಮ್ಮನ್ನು ಬದಲಾಯಿಸಲಿ. None of us have arrived. All of us, however, should pressing on each day, surrendering just a bit more of ourselves to God's control than the day before. ನಾವು ನಿನ್ನೆಗಿಂತಲೂ ಸಹ
ಒಂದು ದಿನ ಮುಂದಕ್ಕೆ ಹೋಗುವಾಗ ಹೆಚ್ಚಾಗಿ ನಾವು ದೇವರ ಪ್ರಸನ್ನತೆಗೆ ನಾವು ಬರೋಣ. ಇದುವರೆಗೂ ಸಹ ಸೇರದೇ ಇರುವಂತಹ ಒಂದು ಗಮ್ಯತೆಗೆ ನಾವು ಬರ್ಲಿಕ್ಕೆ ಸಹಾಯವಾಗಲಿ. Do we perceive? ನಾವು ಮುಂದಕ್ಕೆ ಹೋಗ್ತಾ ಇದ್ದೇವೆಯಾ? Are we prepared to serve others? ನಾವು ಇತರಿಗೆ ಸೇವೆ ಮಾಡ್ಲಿಕ್ಕೆ ನಾವು ಸಿದ್ಧರಾಗ್ತಾ ಇದ್ದೇವಾ? Do we protect our speech? ನಮ್ಮ ಮಾತುಗಳನ್ನ ಕಾಪಾಡಿಕೊಳ್ತಾ ಇದ್ದೇವಾ? Are we peacemakers? ನಾವು ಸಮಾಧಾನ ಪಡಿಸುವಂತವರ? Are we prayerful? ಪ್ರಾರ್ಥನಾ ಪೂರ್ವಕರಾಗಿದ್ದೇವಾ? These are things we must grow into a mature in Christ. ಈ ವಿಷಯಗಳಲ್ಲಿ ನಾವು ಖಂಡಿತವಾಗಿ ಸಹ ಕ್ರಿಸ್ತನ ಪರಿಪಕ್ವತೆಯಲ್ಲಿ ನಾವು ಬೆಳೆಯುವಂತರಾಗಿರಬೇಕು. May God's help us to stay open and teachable. ದೇವರು ತಾನೇ ನಮ್ಮನ್ನು ಕಲಿಸುತ್ತಾ ಮುಂದಕ್ಕೆ ಬರಲಿ. Thank you everyone. May the Lord bless us. And thanks to Evangelist Brother Ezekiel Jacob and team, and Evangelist Brother Junior Jairaj for translating. ಎಲ್ಲರಿಗೂ ಸಹ ವಂದನೆಗಳು, ವಿಶೇಷವಾಗಿ ಸೋದರ ಎಜಿಕೇಲ್ ಮತ್ತು ಅವರ ತಂಡದವರಿಗೂ ಸೋದರ ಜೂನಿಯರ್ ಅವರಿಗೂ ಸಹ ನಾನು ವಂದನೆಗಳನ್ನು ತಿಳಿಸುತ್ತೇನೆ. Thank you so much. ವಂದನೆಗಳು. Good night to everybody. ಗುಡ್ ನೈಟ್ ಎಲ್ಲರಿಗೂ.